ಇದು ಭಾಳ ಕಷ್ಟದ ದಾರಿ ರೀ ಆ್ಯಕ್ಚುಲಿ. ನಾ ಅಪ್ಪೋರಿಗೆ ಮದ್ವೆ ಮಾಡ್ಕೊಂಡಾಗ ಎಲ್ಲರೂ ಜನರು ನನಗೆ ಭಾಳ ಒಂಥರ ಬೇರೆ ಭಾವನೆದಿಂದ ನೋಡಿದ್ರು. ನೂಲಿನಂತೆ ಸೀರೆ ಅಂತ ಅನ್ನೋಂಗೆ ರೀ. ಅಪ್ಪೋರು ಯಾವಾಗಲೂ ಅಂತಾರೆ, ನೀ ಮಾಡ್ಕೋತ ಹೋಗಿ ಎಲ್ಲ ಮಕ್ಕಳು ತಾವೇ ಮಾಡ್ತಾರಂತ ಯಾವಾಗಲೂ ಹೇಳ್ತಿದ್ರು ಅಪ್ಪೋರು. ವಿಷನೂ ಅಮೃತ ಮಾಡೋ ಶಕ್ತಿ ಭಕ್ತಿಯಲ್ಲದ, ಕಸವನ್ನು ರಸ ಮಾಡೋ ಶಕ್ತಿ ಭಕ್ತಿಯಲ್ಲದ. ಭಕ್ತಿ ಇಟ್ಟುಕೊಂಡು ಪ್ರತಿಯೊಂದು ಮನುಷ್ಯನಿಗೂ ಮಾನವನಿಗೂ ಧರ್ಮದಿಂದ ಅವರು ಮನುಷ್ಯರದಾರಂತ ಅವ್ರಿಗೆ ಮರ್ಯಾದೆ ಕೊಟ್ಟು ನಾವು ನಡ್ಕೊಂಡು ಹೋದ್ರೆ ನಮಗೂ ಒಳ್ಳೇದಾಗುತ್ತದೆ, ಅವರಿಗೂ ಒಳ್ಳೆಯಾಗುತ್ತದೆ, ಸಮಾಜನೂ ಕಲ್ಯಾಣ ಆಗುತ್ತದೆ, ದೇಶನೂ ಅಭಿವೃದ್ಧಿ ಆಗ್ತದೆ. ಬರೀ ಸ್ವಾವಲಂಬಿಯಾಗಿ ಒಬ್ಬರೇ ಬದುಕೋದಕ್ಕಿಂತ ನಾವು ಕುಟುಂಬಕ್ಕೆ ಹೆಣ್ಮಗಳಿಗೆ ಒಂದು ತಾಯಿ ಆಗೋದು ಸೌಭಾಗ್ಯ ದೇವ್ರಿಗೆ ಕಲ್ಪಿಸೇ ಕೊಟ್ಟಾನೆ. ತಾಯಿಯಾಗಿ ತನ್ನ ಗಂಡ ಮಕ್ಕಳು ಸಂಸಾರ ಹಿಡ್ಕೊಂಡು ಹೋಗೋದು ಭಾಳ ಅವಶ್ಯಕತೆ ಇದೆ ರೀ. ಅದು ಉದ್ಯೋಗ ನಮ್ಗೆ ಇದಕ್ಕೆ ಉಪಯೋಗ ಆಗಂಗೆ ಮಕ್ಕಳಿಗೆ ಸಂಸಾರ ಗಂಡ ಹಿಡ್ಕೊಂಡು ಉದ್ಯೋಗ ನಮ್ಗೆ ಸಹಾಯವಾಗಬೇಕು. ಅದು ಬರೀ ಅಭಿಮಾನ ಮಾಡ್ಕೊಂಡು ಕೆಡ್ಸ್ಕೊಳಂಗೆ ಆಗ್ಬಾರದು ರೀ. ಎಲ್ಲನೂ ಮನುಷ್ಯ ನಾನು ನಂದು ನಾ ಮಾಡ್ತೇನೆ ಅನ್ನೋ ಭಾವನೆದಾಗ ಎಂದೂ ಹೋಗ್ಬಾರದು ರೀ. ಅದು ಭಾಳ ಕಷ್ಟ. ನಾ ಅಂತಂದ್ರೆ ಬಂತು ನಾನೇ ಆಗ್ಬಿಡ್ತದೆ, ಅಹಂಕಾರ ಬರಬಾರದು ರೀ. ಅಹಂಕಾರ ಎಂದೂ ಇರಬಾರದು ರೀ. ಅವರು ಯಾವಾಗಲೂ ಅವ್ರು ಏನು ಮಾಡಿದ್ರು, ಧಾರವಾಡ ವಿಶ್ವವಿದ್ಯಾಲಯದಾಗ ಓದಿದ್ರು. ಧಾರವಾಡದಂಥ ವಿಶ್ವವಿದ್ಯಾಲಯನೇ ಕಲಬುರಗಿ ತರಬೇಕಂತ ಹೇಳಿ ಅವರು ಇಲ್ಲಿ ಶರಣಬಸವ ವಿಶ್ವವಿದ್ಯಾಲಯ ಇಲ್ಲಿನ ಹಳ್ಳಿ ಜನಕ್ಕೆ ಈ ಭಾಗಕ್ಕೆ ಮಕ್ಕಳಿಗೆ ತೆಗೆದ್ರು ವಿಶ್ವವಿದ್ಯಾಲಯ. ಆತ್ಮೀಯರೇ, ಶರಣಾರ್ಥಿ. ಕಲ್ಯಾಣ ಕರ್ನಾಟಕದ ಪವಾಡ ಸದೃಶ ನೆಲ ಶರಣಬಸವೇಶ್ವರ ಪೀಠ ಪರಂಪರೆ ಮಹಾದಾಸೋಹ ಕಾಯಕದ ಜೊತೆಗೆ ಕಳೆದ ಶತಮಾನದಿಂದ ಶಿಕ್ಷಣ ಕ್ಷೇತ್ರದಲ್ಲೂ ಶೈಕ್ಷಣಿಕ ದಾಸೋಹದಲ್ಲೂ ಭಾಳ ದೊಡ್ಡ ಕ್ರಾಂತಿಯನ್ನು ಮಾಡಿದೆ. ಹಿಂದಿನ ಪೀಠಾಧಿಪತಿಗಳಾದ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ದಿವ್ಯ ದೃಷ್ಟಿಕೋನದಿಂದ ಈ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ಬರಲಿಕ್ಕೆ ಕಾರಣ ಆಯಿತು. ಆ ಕಾಲದಲ್ಲಿ ಶರಣಬಸವೇಶ್ವರ ರೆಸಿಡೆನ್ಷಿಯಲ್ ಶಾಲೆ ಇಡೀ ಭಾರತದ ಗಮನವನ್ನೇ ಸೆಳೆಯಿತು. ಸಂಡೂರಿನಲ್ಲಿ ಘೋರ್ಪಡೆಯವರು, ಕಲಬುರಗಿಯಲ್ಲಿ ಶರಣಬಸಪ್ಪ ಅಪ್ಪ ಅವರು ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆಯ ಮೂಲಕ ವಿದ್ಯಾರ್ಜನೆಯನ್ನು ಪಡೆದವರು ಇವತ್ತು ಇಡೀ ಜಗತ್ತನ್ನು ವ್ಯಾಪಿಸಿದ್ದಾರೆ. ಕಾಲಾನಂತರದಲ್ಲಿ ಈಗ 9ನೇ ಪೀಠಾಧಿಪತಿಗಳಾಗಿ ಶರಣಬಸಪ್ಪ ಅಪ್ಪ ಅವರ ಚಿರಂಜೀವಿಯವರು ಕಾರ್ಯ ಮಾಡ್ತಾ ಇದ್ದರೆ ಅವರಿಗೆ ಬೆಂಗಾವಲಾಗಿ ಭಾರತ ದೇಶದ ಘನತೆ, ಶರಣರು ಕೊಟ್ಟ ಸ್ತ್ರೀ ಸಂಕಲ್ಪದ ಪಾವಿತ್ರ್ಯದಂತೆ ದಾಕ್ಷಾಯಿಣಿ ಅಮ್ಮ ಅವರು ಈಗ ಈ ಆಡಳಿತ ವ್ಯವಸ್ಥೆಯನ್ನು ಮತ್ತು ಇಡೀ ಸಂಸ್ಥಾನದ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರೋದು ಶರಣ ಪರಂಪರೆಯ ಶರಣೆಯರಿಗೆ, ಈ ನಾಡಿಗೆ ಅತ್ಯಂತ ಹೆಮ್ಮೆ ತರುವಂಥ ಸಂಗತಿ. ಅವರು ಅನೇಕ ಪುರಸ್ಕಾರಗಳನ್ನು, ಪ್ರಶಸ್ತಿಗಳನ್ನು 3 ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟನ್ನು ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ವಚನ ಟಿವಿಯ ಪ್ರಥಮ ವರ್ಷದ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ರಾಷ್ಟ್ರೀಯ ಪುರಸ್ಕಾರಕ್ಕೂ ಭಾಜನರಾಗಿದ್ದಾರೆ. ಅವರನ್ನು ನಾನು ವಚನ ವಾಹಿನಿ ಪರವಾಗಿ ಮಾತಿಗೆ ಆಹ್ವಾನಿಸ್ತೇನೆ. ಶರಣಾರ್ಥಿ. ತಾವು ಬಹಳ ಅನಿರೀಕ್ಷಿತವಾಗಿ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ವಹಿಸುವಂಥ ಸಂದರ್ಭ ಬಂತು. ಆಗ ನೀವು ಎಲ್ಲ ಸಂಸ್ಥೆಯ ವ್ಯವಹಾರಗಳನ್ನು ನೋಡ್ತಾ ಇದ್ರಿ ದೂರದಿಂದ, ಅಪ್ಪ ಅವ್ರು ನಡೆಸ್ಕೊಂಡು ಹೋಗ್ತಾಯಿದ್ರು. ನಿಮಗೆ ಈ ಜವಾಬ್ದಾರಿ ಬಂದಾಗ ಇದನ್ನು ಹೇಗೆ ನಿಭಾಯಿಸಬಲ್ಲೆ ಅಂತ ನಿಮಗೆ ಅನ್ನಿಸ್ತ್ರಿ? ನಾನು ಹಾಗೇನು ಇದು ವಿಚಾರ ಮಾಡಿದ್ದಿಲ್ಲ ರೀ. ನಾ ಅಪ್ಪೋರಿಗೆ ಮದ್ವೆ ಮಾಡ್ಕೊಂಡು 33 ವರ್ಷ ಆಯಿತು. ನಾನು ಈ ಮನೆತನದ ಮೊಮ್ಮಗಳು, ಈ 7ನೇ ಪೀಠಾಧಿಪತಿಯಾದ ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅವರ ಮೊಮ್ಮಗಳಾಗಿ ಮತ್ತು 8ನೇ ಪೀಠಾಧಿಪತಿಗಳ ಧರ್ಮಪತ್ನಿಯಾಗಿ, ನಾನು ಅವ್ರದ ಧರ್ಮಪತ್ನಿಯಾಗಿ ಮತ್ತು 9ನೇ ಪೀಠಾಧಿಪತಿಯವರ ತಾಯಿಯಾಗಿ ಈ ಮನೆತನದ ಮೊಮ್ಮಗಳಾಗಿ ಸಹಜವಾಗಿ ಈ ಪರಂಪರೆ ಮತ್ತು ಈ ರಕ್ತಗತವಾಗಿ ಈ ದಾಸೋಹ ಪರಂಪರೆ ನನ್ನಲ್ಲಿ ಬಂದುಬಿಟ್ಟಿದೆ. ಅವ್ರ ಜೊತೆ 33 ವರ್ಷ ಜೀವನ ಮಾಡೋದ್ರಿಂದ ಅವರೆಲ್ಲ ಏನು ಮಾಡ್ತಿದ್ರು, ಪ್ರತಿಯೊಂದರಲ್ಲಿ ಅವ್ರನ್ನ ಹೆಜ್ಜೆಯಲ್ಲೂ ಅವ್ರ ನಡೆ ನುಡಿಯನ್ನು ನೋಡ್ತಿದ್ದೆ ನಾನು. ಹೀಗಾಗಿ ಸಹಜವಾಗಿ ಅದು ನನ್ನ ಕಡೆ ಬಂದುಬಿಟ್ಟಿದೆ. ನಾನು ಸಹಜವಾಗಿಯೇ ತೊಗೊಂಡು ಬಂದಿದ್ದನ್ನು ಹೆಂಗೆ ನಿಭಾಯಿಸ್ಬೇಕಂತೇಳಿ ಬಂದಿದ್ದನ್ನು ಪ್ರಸಾದ ಅಂತ ತಿಳ್ಕೊಂಡು ನಾನು ಮಾಡ್ಕೊತ ಹೋಗ್ತಿದ್ದೀನಿ. ಮಹಾದಾಸೋಹಿ ಶರಣರ ಆಶೀರ್ವಾದದಿಂದ ಏನು ಬರ್ತದೆ ಅದನ್ನು ಎದುರಿಸ್ಬೇಕಂತ ನಮ್ಮ ಯಜಮಾನ್ರು ಯಾವಾಗಲೂ ಹೇಳ್ತದೆ. ಶರಣರ ಯಾವಾಗಲೂ ಬೆಂಬಲವಾಗಿರ್ತಾರೆ, ನಾನು ನಿನ್ನ ಜೊತೆ ಇರ್ತೀನಿ, ನೀ ಏನು ಬರ್ತದೆ ಅದನ್ನು ಸಹಜವಾಗಿ ಮಾಡ್ಕೊತ ಹೋಗು, ಯಾವ್ದು ಬೇಕಂದು ಸಿಗೋದಿಲ್ಲ, ಬ್ಯಾಡ ಅಂದಿದ್ದು ಬಿಡೋದಿಲ್ಲ, ಸಹಜವಾಗಿ ಮಾಡ್ಕೊತ ಹೋಗು, ತಾನೇ ಎಲ್ಲ ಒಳ್ಳೇದಾಗುತ್ತದೆ ಅಂತ ಹೇಳಿದ್ರೆ ಸಹಜವಾಗಿ ಎಲ್ಲ ಮಾಡ್ಕೊತ ಹೋಗ್ತಾ ಇದ್ದೀನಿ. ಅವಾಗ ಅವರಿದ್ದಾಗ ತಾವು ಆಡಳಿತ ನಿರ್ವಹಣೆ ಮಾಡ್ತಾ ಇರಲಿಲ್ಲ, ಗೃಹಿಣಿಯಾಗಿ ಅಪ್ಪರ ಸೇವೆ ಮಾಡೋದೇ ನನ್ನ ಕರ್ತವ್ಯವಾಗಿತ್ತು. ಆದರೆ ಅವರಿಗೆ ನಿಮಗೆ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಈ ಅಧಿಕಾರ ನಿರ್ವಹಿಸುವಂಥ ಪ್ರಸಂಗ ಬರ್ಬೋದು ಅಂತ ಅವ್ರ ದೃಷ್ಟಿಕೋನದಲ್ಲಿ ಇತ್ತಾ? ಇಲ್ಲ, ಅವರಿಗೂ ಇರಲಿಲ್ಲ ರೀ, ನನಗೂ ಇರಲಿಲ್ಲ. ಅವ್ರು ಯಾವಾಗಲೂ ಒಂದು ದಾಸೋಹಂ ಅಂದ್ರೆ ದಾಸನಾಗಿ ಬಿಟ್ಟು ನೀನು ಸೇವಾ ಮಾಡೋದು ಒಂದೇ ಕಲಿ, ಅದೇ ನಿನಗೆ ದಾರಿ ದೀಪ ಆಗ್ತದೆ ಅಂತ ಯಾವಾಗಲೂ ಹೇಳ್ತಿದ್ರು ಅಪ್ಪವರು.
ಅದೇ ರೀತಿ ನಾವು ಮಾಡ್ಕೊತ ಹೋಗಿನಿ. ಸೇವಾ ಭಾವ ಬಂದಿರೋದ್ರಿಂದ ಎಲ್ಲನೂ ಸಹಜವಾಗಿ ನಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಈ ಕ್ಷೇತ್ರ ದಾಸೋಹಕ್ಕೆ ಹೆಸರಾಗಿತ್ತು. ಹೌದು. ಮತ್ತು ಈ ಭಾಗದಲ್ಲಿ ಬಹಳ ದೊಡ್ಡ ಪವಾಡ ಪುರುಷರು. ಹೌದು. ಅದರ ಜೊತೆಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಶರಣಬಸಪ್ಪಪ್ಪ ಅವರು ಶೈಕ್ಷಣಿಕ ಕ್ರಾಂತಿಯನ್ನು ಪ್ರಾರಂಭ ಮಾಡಿದರು, ಶಿಕ್ಷಣ ಸಂಸ್ಥೆಗಳನ್ನು. ಈಗ ನೀವು ಭಕ್ತಿ ಶ್ರದ್ಧೆಯಿಂದ ಮಠಗಳನ್ನು ದೇವಸ್ಥಾನಗಳನ್ನ ನಡೆಸೋದು ಸರಳ, ಆದರೆ ಶಿಕ್ಷಣ ಸಂಸ್ಥೆ ಅಂತ ಬಂದಾಗ ಬಹಳಷ್ಟು ಅದಕ್ಕೆ ಅನುಭವ ಮತ್ತು ಒಂದು ಹೊಂದಾಣಿಕೆಯ ಸ್ವಭಾವ ಬೇಕಾಗುತ್ತೆ. ನೀವು ಈ ಶಿಕ್ಷಣ ಸಂಸ್ಥೆಗಳನ್ನು ಯಾವ ರೀತಿ ಗಮನಿಸ್ತಾ ಇದ್ದೀರಿ ಈಗ? ಅಪ್ಪವರು ಯಾವಾಗಲೂ ಅವ್ರು ಏನು ಮಾಡಿದ್ರು, ಧಾರವಾಡ ವಿಶ್ವವಿದ್ಯಾಲಯದ ಓದಿದ್ರು. ಧಾರವಾಡದಂಥ ವಿಶ್ವವಿದ್ಯಾಲಯನೇ ಕಲಬುರಗಿ ತರಬೇಕಂತ ಹೇಳಿ ಅವರು ಇಲ್ಲಿ ಶರಣಬಸವ ವಿಶ್ವವಿದ್ಯಾಲಯ ಇಲ್ಲಿನ ಹಳ್ಳಿ ಜನಕ್ಕೆ ಈ ಭಾಗಕ್ಕೆ ಮಕ್ಕಳಿಗೆ ತೆಗೆದ್ರು ವಿಶ್ವವಿದ್ಯಾಲಯ. ಸ್ಕೂಲ್ ತೆಗಿಬೇಕಂತ ಹೇಳಿ SBR ಸ್ಕೂಲ್ ತೆಗೆದ್ರು. ಒಳ್ಳೆ SBR ಸ್ಕೂಲ್ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗ್ತಾರೆ. ಗುಣಮಟ್ಟದ ಶಿಕ್ಷಣದ ಅಪ್ಪವ್ರು ಇಲ್ಲಿ ತೆಗೆದಿದ್ರು. ಅವೆಲ್ಲ ನೋಡಿದ್ದೆ. ಅವರು ಹೆಚ್ಚಾಗಿ ಸಂಸಾರ ನಮ್ಮ ಜೊತೆ ಟೈಮ್ ಕಳೆಯೋಕ್ಕಿಂತ ಶಿಕ್ಷಣದಲ್ಲಿ ಅವರು ಸಮಯ ಕಳೀತಿದ್ರು. ಅವ್ರ ವಿಚಾರಧಾರೆಗಳೆಲ್ಲ ಯಾವ ಚರ್ಚೆ ಮಾಡಿದಾಗ ಅವ್ರದ್ದೆಲ್ಲ ವಿಚಾರಧಾರೆ ಶಿಕ್ಷಣ ಬಗ್ಗೆ ಅವ್ರ ಮಹತ್ವ ಕೊಡೋದು ನೋಡಿದ್ರೆ ಅವರೆಲ್ಲ ಅನುಭವಿಗಳ ಜೊತೆ ಅವರು ಭಾಳ ಜ್ಞಾನ ಪಡೆದಿದ್ರು. ಅವು ಜ್ಞಾನಗಳು ಅವು ಸಹಜ ನೋಡ್ಕೊತ ಹೋದಾಗ ಅದು ಬಂತು, ಅದನ್ನು ನೋಡ್ಕೊತ ಮಾಡ್ಕೊತ ಹೊರಡ್ತಾ ಇದ್ದಾರೆ. ಈಗ ನಮ್ಮ ಶರಣ ಪರಂಪರೆಯಲ್ಲಿ ಮಹಿಳೆಯರಿಗೆ ಯಾವತ್ತೂ ಪ್ರಧಾನ ಸ್ಥಾನ ಇದೆ. ಎಷ್ಟೇ ನಾವು ಈ ಪ್ರದೇಶದಲ್ಲಿ ಮಹಿಳೆಯರ ವಿಷಯಕ್ಕೆ ಏನೇ ಇದು ಇದ್ರೂ ಕೂಡ ಮಹಿಳಾ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಆಗಿದ್ದೇ ಅಕ್ಕ ಮಹಾದೇವಿಯಿಂದ ಈ ಪ್ರದೇಶದಿಂದ. ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಶೈಕ್ಷಣ ಕ್ಷೇತ್ರದಲ್ಲಿ ನೀವು ಜವಾಬ್ದಾರಿ ತೊಗೊಂಡ್ಮೇಲೆ ಜನ ಅದನ್ನು ಬಹಳ ಬೇಗ ಸ್ವೀಕಾರ ಮಾಡಿದರು. ಅದಕ್ಕೆ ಸಾಕ್ಷಿ ಏನಂತಂದ್ರೆ ನಿಮಗೆ ದೊರಕಿರುವಂಥ ಪುರಸ್ಕಾರಗಳು, ಗೌರವ ಡಾಕ್ಟರೇಟು, ಅದು ಹೇಗೆ ನಿಮಗೆ ಅಷ್ಟು ಬೇಗ ಇದು ಅಧಿಕಾರದ ಶಕ್ತಿ ಸಾಧ್ಯ ಆಯಿತು? ಇಲ್ಲ, ಇದು ಭಾಳ ಕಷ್ಟದ ದಾರಿ ರೀ. ಆ್ಯಕ್ಚುಲಿ ನಾ ಅಪ್ಪವ್ರಿಗೆ ಮದುವೆ ಮಾಡ್ಕೊಂಡಾಗ ಎಲ್ಲರೂ ಜನರು ನನಗೆ ಭಾಳ ಒಂಥರ ಬೇರೆ ಭಾವನೆದಿಂದ ನೋಡಿದ್ರು, ತಿರಸ್ಕೃತ. ಆ ದಾರಿ ನಡೆದು ಈ ದಾರಿಗೆ ಬರಬೇಕಂದ್ರೆ ಭಾಳ ಕಷ್ಟ ಅನುಭವಿಸಿದ್ದೇನೆ ರೀ. ವಚನ ಸಾಹಿತ್ಯದಿಂದ ಮಹಿಳೆಯರಿಗೆ ಪ್ರಬಲ ಇರೋದ್ರಿಂದ ಮತ್ತು ನನ್ನದೆಲ್ಲ ತಪಸ್ಸು, ತ್ಯಾಗ, ಸೇವಾ ಭಾವನೆ ನೋಡಿ ಜನರು ನನಗೆ ಸ್ವೀಕಾರ ಮಾಡಿದ್ರೆ ಅನ್ನಿಸ್ತದೆ. ಮತ್ತು ವಚನ ತತ್ವಗಳ ರೀತಿಯಂತೆ ಬಸವಣ್ಣರವ್ರಿಗೆ ಮಹಿಳೆಯರಿಗೆ ಭಾಳ ಮಹತ್ವ ಕೊಟ್ಟಿದ್ದರು. ಅದೇ ರೀತಿ ಇಲ್ಲಿ ದೊಡ್ಡಪ್ಪ ಅಪ್ಪವ್ರು ಮತ್ತು ಶರಣಬಸಪ್ಪ ಅಪ್ಪವ್ರು ಕೂಡ ಅದೇ ರೀತಿ ಮಹಿಳೆಯರಿಗೆ ಭಾಳ ಪ್ರಬಲವಾಗಿ ಅವ್ರಿಗೆ ಭಾಳ ಶಕ್ತಿಯುತವಾಗಿ ನಂಬಲ್ಲಿ 60% ಮಹಿಳೆಯರೇ ಉದ್ಯೋಗಸ್ಥರರ, ವಿದ್ಯಾರ್ಥಿಗಳು ಕೂಡ 60% ವಿದ್ಯಾರ್ಥಿನಿಯರೇ ಇದ್ದಾರೆ. ಅವರಿಗೆಲ್ಲ ಇಲ್ಲಿ ರಕ್ಷಣೆ ಭಾವನೆ ಭಾಳ ಇದೆ ರೀ ಇಲ್ಲಿ. ಅದು ಭಾವನೆ ಇದೆ ಮತ್ತು ಇವ್ರಿಗೆ ಪ್ರೋತ್ಸಾಹನೂ ಇದೆ. ಅಪ್ಪವ್ರು ಎಲ್ಲರಿಗೂ ನೀವು ಮಾಡಿರಿ, ನೀವು ಮಾಡ್ತೀರಿ, ಎಲ್ಲನೂ ಎಲ್ಲ ಹೆಜ್ಜೆಜ್ಜಿಗೂ ಅವ್ರಿಗೆ ಪ್ರೋತ್ಸಾಹ ಮಾಡಿ. ನೀವು ಬರೋಂಗಿಲ್ಲ ಅಂದ್ರೆ ಅಂಜಬೇಡ್ರಿ, ಮುಂದೆ ಹೋಗ್ರಿ, ಮಾಡಿರಿ, ಭಾಷಣ ಮಾಡಲಿ, ಪುರಾಣ ಮಾಡಲಿ, ಪ್ರವಚನ ಮಾಡಲಿ, ಪ್ರೋತ್ಸಾಹ ಮಾಡಿ ಮತ್ತು ಅವ್ರ ವಿದ್ಯಾರ್ಜನೆಗೂ ಮಹಿಳೆಯರಿಗಾಗಿಯೇ ಗೋದುತ ಇಂಜಿನಿಯರಿಂಗ್ ತೆಗೆದ್ರು. ಕನ್ಯಾ ಮಾದೇವ್ ಸ್ಕೂಲ್ ದೊಡ್ಡಪ್ಪ ಅವರು ಸಸಿ ನೆಟ್ಟಿದ್ರು 35ರಲ್ಲಿ. ಬರೀ ಕನ್ಯಾ ಮಾದೇವ್ ಸ್ಕೂಲ್ 30 ವಿದ್ಯಾರ್ಥಿಗಳು ಪ್ರಾರಂಭವಾದ ಮಹಿಳೆ ಕನ್ಯಾ ಶಾಲೆ. ಇವತ್ತು 40,000 ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ ರೀ. ಅಂದ್ರೆ ಮಹಿಳೆಯರಿಗೆ ಪ್ರೋತ್ಸಾಹ ಕೊಟ್ಟ ಸ್ಕೂಲು ಅವತ್ತು ದೊಡ್ಡಪ್ಪ ಅವರು ನೆಟ್ಟ ಸಸಿ ಇಲ್ಲಿಯವ್ರು ಹೆಮ್ಮರವಾಗಿ ಬೆಳೆದು ನಿಂತಿದ್ದಾರೆ. ನಮ್ಮ ಯಜಮಾನರು ಹೆಮ್ಮರವಾಗಿ ಬೆಳೆಸಿದ್ದಾರೆ. ಮಹಿಳೆಯರಿಗೆ ಪ್ರೋತ್ಸಾಹ ಕೊಟ್ಟೋದ್ರಿಂದ ಅವತ್ತೇನು ಮಹಿಳೆಯರಿಗೇನು ಕನ್ಯಾ ಮಾದೇವ್ ಸ್ಕೂಲ್ ತೆಗೆದಿದ್ರಿ, ಇವತ್ತು ವಿಶ್ವವಿದ್ಯಾಲಯದ ಚಾನ್ಸಲರಾಗಿ ಮಾಡೋಕ್ಕೆ ಅದೇ ಸಾಧ್ಯ ಆಯಿತು. ಇದು ದಾರಿ ಕಷ್ಟ ಇತ್ತು, ಅದನ್ನೆಲ್ಲ ಎದುರಿಸೋ ಶಕ್ತಿ ಆ ಶರಣರೇ ಕೊಟ್ಟಾರ. ಮತ್ತು ನಮ್ಮ ಯಜಮಾನರು ನಂಗೆ ಪ್ರೇರಣೆ ಮಾಡಿ ಪ್ರೋತ್ಸಾಹ ಮಾಡಿದಕ್ಕೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂತ ಹೇಳ್ಬೋದು. ತಾವು ತಮ್ಮ ಬಾಲ್ಯವನ್ನು ಶರಣರ ನಾಡು ಕಲ್ಯಾಣದಲ್ಲೇ ಕಳೆದ್ರಿ, ಬಸವ ಕಲ್ಯಾಣ ಪ್ರದೇಶದಲ್ಲಿ. ಆಗ ನಿಮ್ಗೆ ಆಧ್ಯಾತ್ಮದ ಬಗ್ಗೆ ಒಲವು, ಆಸಕ್ತಿ ಬರ್ಲಿಕ್ಕೆ ಒಂದು ಘಟನೆ ಕಾರಣ ಆಯ್ತು ಅಂತಾರೆ. ಏನ್ರಿ ಅವರದು? ತಾವು ಅಕ್ಕನ ಪಾತ್ರವನ್ನು ಅಕ್ಕಮಾದ್ವಿ ಸ್ಕೂಲ್ನಲ್ಲಿದ್ದಲ್ಲ, ಫ್ಯಾನ್ಸಿ ಮಾಡ್ತಿದ್ವಿ. ಎಲ್ಲರೂ ಸಣ್ಣವರಿದ್ದಾಗ, ಡಿಗ್ರಿ ಅದರಲ್ಲಿದ್ದಾಗ ಎಲ್ಲರೂ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಸ್ ಅದು ಇರ್ತಿದ್ದಲ್ಲ ರೀ. ಅಕ್ಕಮಾದ್ವಿ ಫ್ಯಾನ್ಸಿ ಡ್ರೆಸ್ಸೇ ಮಾಡ್ತಿದ್ವಿ. ನಾನು ಓದಿದ್ದು ಅಕ್ಕಮಾದ್ವಿ ಕಾಲೇಜ್ನಲ್ಲಿ. ಅವಾಗ ಅದರ ಪ್ರೆಸಿಡೆಂಟ್ ನಮ್ಮ ಖಂಡ್ರೆ ಅವ್ರು ಇವರಿದ್ರು, ಭೀಮಣ್ಣ ಖಂಡ್ರೆ ಅವರಿದ್ದರು. ಅವಾಗ ನಾ ಫ್ಯಾನ್ಸಿ ಮಾಡಿದ್ದು ನೋಡಿ ಅವ್ರು ಎಷ್ಟು ಒಳ್ಳೆಯ ಹುಡುಗಿ, ಎಷ್ಟು ಒಳ್ಳೆಯದು ಮಾಡಿದ್ದಾಳೆ ಅಂತ ಅವಾಗ ಹೇಳಿ ವರ್ಣನೆ ಮಾಡಿದ್ರು. ಇವತ್ತು ಅವ್ರು ಎಲ್ಲೋ ಒಂದು ಭಾಷಣ ಹೇಳಿದ್ರಂತ, ಅಲ್ಲಿ ಅಕ್ಕಮಾದ್ವಿ ಫ್ಯಾನ್ಸಿ ಮಾಡಿದ್ರು, ಇವತ್ತು ಅಕ್ಕಮಾದ್ವಿಯಾಗಿ ಆ ಜಾಗಕ್ಕೆ ಬಂದು ಕುಂತಾರ ಅಂತ ಹೇಳಿದ್ರು ಅವರು. ಒಂದು ಯಾರೋ ಬಂದು ಹೇಳಿದ್ರು ನನಗೆ. ಅದು ಒಂದು ರೀತಿ ಯೋಗ ಮತ್ತು ಈ ಪರಂಪರೆ ಏನಾಗಿದೆ, ನಮ್ಮ ತಾಯಿಯವ್ರು ಚನ್ನಬಸಮ್ಮ ದೇಶಮುಖರು, ದೊಡ್ಡಪ್ಪ ಅವ್ರ ಮೊದಲನೇ ಮಗಳ್ರು ಅವರು. ದೊಡ್ಡಪ್ಪ ಅವ್ರಿಗೆ 5 ರತ್ನ ಹುಟ್ಟದಂಗೆ ರೀ. ಮೊದಲನೇದವರು ಚನ್ನಬಸಮ್ಮ ದೇಶಮುಖ್ ನಮ್ಮ ತಾಯಿಯವ್ರು ರೀ. ಎರಡನೇದವರು ನಿಲ್ಲಮ್ಮ ತಾಯಿ ನಿಷ್ಠಿ ಅವ್ರು ರೀ, ಅವರು ಸುರ್ಪುರ ಕೊಟ್ಟಿದ್ದಾರೆ. ಮೂರನೇದವ್ರು ನಮ್ಮ ಯಜಮಾನರು ಪೂಜ್ಯ ವಿದ್ಯಾಭಂಡಾರಿ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು. ನಾಲ್ಕನೇದವರು ಪೂಜ್ಯ ಬಸವರಾಜಪ್ಪ ಅಪ್ಪ ಅವರು. ಐದನೇದವರು ಪಂಚಮ ತಾಯಿ ಉಡ್ಸಣ್ಣವರು. ಅವರಲ್ಲಿ ಮೊದಲನೇವರ ಚನ್ನಬಸಮ್ಮ ದೇಶಮುಖರವ್ರ ಮಗಳು ನಾನು. ಹೀಗಾಗಿ ದೊಡ್ಡಪ್ಪ ಅವ್ರ ಪರಂಪರೆಗತ ರಕ್ತಾನುಗತವಾಗಿ ದಾಸೋಹ ಪರಂಪರೆ
ಮತ್ತು ತ್ಯಾಗ ತಪಸ್ಸು ಇವೆಲ್ಲ ಸಹಜವಾಗಿ ಬಂದ್ಬಿಟ್ಟವ್ರಿ ನಮ್ಮ ಗುಣದಲ್ಲಿ. ಹಿಂಗಾಗಿ ಯಾವುದೂ ತೊಂದರೆ ಅನಿಸ್ಲಿಲ್ಲ. ಇಲ್ಲಿ ಬಂದಿದ್ದು ನಂಗೆ ಯಾವುದು ಬೇರೆ ಅನಿಸ್ಲಿಲ್ಲ. ಅನಿಸ್ಲಿಲ್ಲ. ನೀವು ಮನೆ ಮೊಮ್ಮಗಳೇ ಆಗಿದ್ರಿ, ನಿಮಗೆ ಈ ಸಂಸ್ಕಾರ ಇತ್ತು, ಈ ಪರಂಪರೆ ಗೊತ್ತಿತ್ತು, ಹೀಗಾಗಿ ನೀವು ಹೊಂದ್ಕೊಳ್ಳೋಕೆ ಕಷ್ಟ ಆಗಲಿಲ್ಲ. ಆದರೆ ಇಲ್ಲಿ ಎರಡು ವಿಷಯಗಳಿದಾವೆ. ಇವತ್ತು ಆಧುನಿಕ ದಿನಗಳಲ್ಲಿ ಜನರಲ್ಲಿ ಭಕ್ತಿ ಭಾವನೆ ಕಡಿಮೆ ಆಗಿದೆ. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಶರಣಬಸಪ್ಪ ಅಪ್ಪ ಮಠಕ್ಕೆ ಎಷ್ಟು ದೊಡ್ಡ ಪ್ರತೀತ ಇದೆ ಅಂದರೆ ಇಲ್ಲಿ ಹರಕೆ ಹೊರೋದಾಗಲಿ, ಪ್ರಸಾದ ಸ್ವೀಕಾರ ಮಾಡೋದಾಗಲಿ, ಹಾಗೆ ದಾಸೋಹ ಪರಂಪರೆಯನ್ನು ಯಾವ ರೀತಿ ನೀವು ನಡೆಸ್ಕೊಂಡು ಹೋಗ್ತೀರಿ? ದಾಸೋಹ ಇಲ್ಲಿ ಭಕ್ತರ ಬಳಗ ಭಾಳ ದೊಡ್ಡದಿದೆ ರೀ. ದಾಸೋಹ ಪರಂಪರೆ ಅದೇ ಅಪ್ಪೋರು ಯಾವಾಗಲೂ ಹೇಳ್ತಾರೆ, ದಾಸೋಹಂ ದಾಸನಾಗಿ ಅಹಂ ಬಿಟ್ಟು ಶರಣರಿಗೆ ಸರೆಂಡ್ರ್ ಆಗಿ, ದೇವ್ರಿಗೆ ಸರೆಂಡ್ರ್ ಆಗಿ ದಾಸನಾಗಿ ನೀ ದುಡಿ, ಎಲ್ಲ ಒಳ್ಳೆಯದು. ಬರೀ ಅನ್ನ ದಾಸೋಹ, ಜ್ಞಾನ ದಾಸೋಹ. ಅನ್ನ ದಾಸೋಹ ಹಸಿದು ಬಂದವರಿಗೆ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಂಡು ಮತ್ತು ಓದೋ ಸಲುವಾಗಿ ಅವ್ರು ಪರಿಪೂರ್ಣ ಜೀವನ ಮಾಡೋವಂಥ ಜ್ಞಾನ ದಾಸೋಹ ಇಲ್ಲಿ ಭಾಳ ನಡೀತಾ ಇದೆ. ಹೀಗೆ ಉದಾಹರಣೆಗೆ ಜ್ಞಾನ ದಾಸೋಹ ಅಂದರೆ ನಮ್ಮ SBRಲ್ಲಿ 5 ಕೋಟಿದು ಅಪ್ಪಾಜಿಯವ್ರ ಹೆಸ್ರ ಮ್ಯಾಗ, ದೊಡ್ಡಪ್ಪ ಅಪ್ಪಾಜಿ ಹೆಸ್ರ ಮ್ಯಾಗ 5 ಕೋಟಿದು ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. PUCಯಲ್ಲಿ ಯಾರು ಮೆರಿಟ್ ನಂಬಲ್ಲಿ ತೊಗೋತಾರೆ, ಯಾರು ಟಾಪರ್ಸ್ ಇರ್ತಾರೆ, ಅವರಿಗೆ 300 ವಿದ್ಯಾರ್ಥಿಗಳು ಫ್ರೀಯಾಗಿ ಹಾಸ್ಟೆಲ್, ಫ್ರೀಯಾಗಿ ಊಟ ಕೊಡ್ತಾರೆ ರೀ. ಅವರೆಲ್ಲರೂ ಡಾಕ್ಟರ್ಸ್ ಆಗೋದು ಗ್ಯಾರಂಟಿ. 500 ವಿದ್ಯಾರ್ಥಿಗಳು ಫ್ರೀಯಾಗಿ ಡಾಕ್ಟರ್ಸ್ ಆಗ್ತಾರೆ ಈ ಭಾಗಕ್ಕೆ. ಇದು ಹಿಂದುಳಿದ ಭಾಗ. ಇದು ಕಲ್ಯಾಣ ಕರ್ನಾಟಕದಾಗ ಹಿಂದುಳಿದ, ಎಜುಕೇಷನ್ದಾಗ ಹಿಂದುಳಿದ ಭಾಗ ಅಂತಾರೆ. ಈ ಕಲ್ಯಾಣ ಕ್ರಾಂತಿ ಇಲ್ಲಿ ಅಕ್ಷರ ಕ್ರಾಂತಿ ನೀವು ಅಂದಂಗೆ ಶಿಕ್ಷಣ ಕ್ರಾಂತಿ ಮಾಡಿದ್ದು ಇಲ್ಲಿ 500 ವಿದ್ಯಾರ್ಥಿಗಳು ಡಾಕ್ಟರ್ ಆಗೋದೊಂದು ಸುಮ್ಮನೆ ಇರೋದಿಲ್ಲ. ಇಂಥ ಸಾಧನೆಗಳು ಈ ಸಂಸ್ಥೆಯಲ್ಲಿ ಆಗಿದೆ. ಮತ್ತು ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಕೂಡ ಮಹಿಳೆಯರಿಗಾಗಿಯೇ 2 ಕೋಟಿದು ಸ್ಕಾಲರ್ಶಿಪ್ ಕೊಡಲಾಗುತ್ತದೆ. 2 ಕೋಟಿಯಷ್ಟು ವಿದ್ಯಾರ್ಥಿಗಳು ಹೆಣ್ಮಕ್ಳು ಓದಿ ಹೋಗ್ಬಿಡ್ತಾರೆ ವಿಶ್ವವಿದ್ಯಾಲಯದಲ್ಲಿ ಕೂಡ. ಈಗ ತಾವು ಇಷ್ಟು ದೊಡ್ಡ ಮೊತ್ತದ ಚಾರಿಟಿ ಶಿಕ್ಷಣ ಸಂಸ್ಥೆಗಳಂದ್ರೆ ಏನು ಕಲ್ಪನೆ ಇರ್ತದೆ, ದುಡ್ಡು ಮಾಡ್ತಾರೆ ಅನ್ನುವಂಥ ಭಾವನೆ ಇರ್ತದೆ. ಆದರೆ ಶರಣಬಸವೇಶ್ವರ ಶಿಕ್ಷಣ ಸಂಸ್ಥೆ ದಾಸೋಹದ ಪ್ರಭಾವದಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಕಾಲರ್ಶಿಪ್ಪನ್ನು ಕೊಡೋದು ಈ ಭಾಗದಲ್ಲಿ ಇವತ್ತಿಗೂ ಕೂಡ ಶೈಕ್ಷಣಿಕ ಕ್ರಾಂತಿಯಾಗಿಲ್ಲ. ಸರ್ಕಾರ ಕೂಡ ಬಹಳಷ್ಟು ಅಲಕ್ಷ್ಯ ಮಾಡಿತ್ತು. ಅಂಥದ್ರಲ್ಲಿ ಅವಾಗ ಅಪ್ಪ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿದ್ದಾಗ ಇಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಬರಲಿಕ್ಕೆ ಕಾರಣರಾದರು. ಹಾಗಿದ್ದಾಗಿ ತಾವು ಸ್ವತಂತ್ರ ವಿಶ್ವವಿದ್ಯಾಲಯ ಮಾಡಬೇಕು ಅನ್ನೋ ವಿಚಾರ ಅವ್ರಿಗೆ ಯಾವಾಗ ಬಂತು? ನಮ್ಮದು ಸಂಸ್ಥೆ ಶರಣಬಸವೇಶ್ವರ ಅಂದ್ರೆ ರೈತರದಿಂದ ಬಂದಿದ್ದವರು. ನಾವೆಲ್ಲ ರೈತರದಿಂದ ಹಿಡಿಯೋದು ಮೇನ್. ಇಲ್ಲಿ ಅಪ್ಪ ಅವ್ರು ಏನು ಮಾಡಿದ್ರು ರೀ, ರೈತರ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಈ ಭಾಗದ ಮಕ್ಕಳಿಗೆ, ಹಿಂದುಳಿದ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳು ದೊರಕಲಿ, KGಗೆ ಸೇರಿದರೆ PG ಮಾಡಿ ಹೊರಗೆ ಬರಲಿ ಅನ್ನೋ ಭಾವನೆನೇ ಅಪ್ಪಾಜಿಯವ್ರ ಬಲ್ಲಿತ್ತು. ಹೀಗಾಗಿ ಅವ್ರಿಗೆ ಗುಣಮಟ್ಟದ ಶಿಕ್ಷಣ, ಅದ್ರ ಜೊತೆ ಎಲ್ಲ ವಿಷಯಗಳ ಬಗ್ಗೆ ಅವ್ರಿಗೆ ಸೌಲಭ್ಯ ಇಲ್ಲಿ ದೊರಕಲಿ ಈ ಹಿಂದುಳಿದ ಭಾಗದಾಗ ಅಂಥೇಳಿ ಧಾರವಾಡ ಅಂತ ವಿಶ್ವವಿದ್ಯಾಲಯ ಇಲ್ಲಿ ತೆರೆಯಲು ಅವ್ರು ಇಚ್ಛೆ ಮಾಡಿದ್ರು, ಸ್ಕೂಲ್ ತೆಗೆಯಲು ಇಚ್ಛೆ ಮಾಡಿದ್ರು. ಇವತ್ತೇನು ಹಳ್ಳಿ ಜನಗಳು ನಂಬಲ್ಲಿ ಏನು ಓದ್ತಾರೆ, ಎಲ್ಲರೂ ಆಟೋ ರಿಕ್ಷಾದ ಮಕ್ಕಳು, ಡಾಕ್ಟರ್ PUCಯಲ್ಲಿ ಓದೋರು, ರ್ಯಾಂಕ್ ಸ್ಟೂಡೆಂಟ್ಸ್ ಇವರೆಲ್ಲ, ಆಟೋ ಮಕ್ಕಳು ಮತ್ತು ರೈತರ ಮಕ್ಕಳು, ಈ ಪಾನಿಪುರಿ ಬಂಡಿ ಮಾಡ್ತಾರಲ್ರ ಅಂಥವ್ರ ಮಕ್ಕಳು, ರೈತರ ಮಕ್ಕಳು, ಇಂಥ ವಿದ್ಯಾರ್ಥಿಗಳು ಇವತ್ತು ಟಾಪರ್ ಆಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಆಗಿದ್ದಾರೆ. ಇವತ್ತೆಲ್ಲಿ ನಾವು ಎಂಥ ಒಳ್ಳೊಳ್ಳೆ ಡಾಕ್ಟರ್ಸ್ ಆಗಿದ್ದಾರೆ, ಬೆಂಗಳೂರಲ್ಲಿ ಟಾಪ್ ಡಾಕ್ಟರ್ಸ್ ಇದ್ದಾರೆ. ಅಂಥ ಮಕ್ಕಳಿಗೆ ಅವಕಾಶ ಸಿಗಲ್ಲ ಅಂಥೇಳಿ KGಗೆ ಸೇರಿದರೆ PG ಮಾಡಿ ಬರಲಿ, ಎಲ್ಲ ಸೌಲಭ್ಯ ದೊರಕಲಿ ಮಕ್ಕಳಿಗೆ ಅಂಥೇಳಿ ಅವಕಾಶದಿಂದ ಒಂದ್ಸಲ ನಿಮ್ಮ ಕ್ಯಾಂಪಸ್ಸಿಗೆ ಎಂಟ್ರಿ ಆದ್ರೆ ಒಂದು ಮಗು ಪೂರಾ ಪೋಸ್ಟ್ ಗ್ರಾಜುಯೇಷನ್ ಮುಗಿದು ಉದ್ಯೋಗ ಸಿಗೋವರೆಗೂ ಇಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಇದೆ. ಬರೀ ಉದ್ಯೋಗ ಒಂದಲ್ಲ, ಒಳ್ಳೆ ಸಂಸ್ಕೃತಿನೂ ಸಿಗಬೇಕಂತ ಅವ್ರು ಮಾಡಿದ್ದಾರೆ. ಸಂಸ್ಕೃತಿಗೆ ಸಂಬಂಧಪಟ್ಟಂತೆ, ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ, ಬೇರೆ ನೈತಿಕಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡ್ತಾರೆ? ನಮ್ಮಲ್ಲಿ ಭರತನಾಟ್ಯದ ಇದೆ ರೀ, ಯೋಗದ ಹಿಡಿದೆ ರೀ, ಅಸ್ಟ್ರಾಲಜಿದೂ ನಡೀತಾ ಇದೆ ರೀ, ಮತ್ತು ಎಲ್ಲ ವಚನ ಸಾಹಿತ್ಯ ಮೇಲೆ ನಮ್ಮಲ್ಲಿ ಜಾಸ್ತಿ ಒತ್ತಡ ಕೊಡ್ತಾ ಇದ್ದಾರೆ. ಹೀಗಾಗಿ ಒಳ್ಳೆ ಸಂಸ್ಕೃತಿನೂ ನಮ್ಮಲ್ಲಿ ಬರುತ್ತೆ. ಬರೀ ನಾವು ವಿದ್ಯಾರ್ಥಿಗಳು ಬರೀ ವಿದ್ಯಾಭ್ಯಾಸನೂ ನೋಡೋಂಗಿಲ್ಲ. ಅವ್ರಿಗೆ ಬಂದು ಹಳ್ಳಿಯಿಂದ ಬೆಳಗ್ಗೆ ಬರ್ತಾರಲ್ರಿ, ಅವ್ರು ಬಸ್ಸಿಗೆ ಬಂದ ಕೂಡಲೇ ಅವ್ರು ಬರೀ ವಿದ್ಯಾಭ್ಯಾಸ ನೋಡಿದ್ರೆ ಹೆಂಗೆ ಹೊಟ್ಟೆನೂ ನೋಡ್ಬೇಕಂತೇಳಿ ಅನ್ಲಿಮಿಟೆಡ್ ಅನ್ನ ಸಾರು ಉಪ್ಪಿನಕಾಯಿ ಮಕ್ಳ ಸಲಕ್ಕೆ 5 ರೂಪಾಯಿದಾಗೆ ಪೂರಾ ಫ್ರೀಯಾಗಿ ಊಟನೇ ಇಟ್ಬಿಟ್ಟಿವ್ರಿ. ಅದು ಹೊಟ್ಟೆ ತುಂಬಿಸ್ಕೊಂಡು ಅವ್ರು ಓದಲಿ, ಇವೆಲ್ಲ ಭಾವನೆ ನೋಡೋದ್ರಿಂದ ಮತ್ತು ಪ್ರಾರ್ಥನೆಗಳು ಮಾಡೋದ್ರಿಂದ, ಇಲ್ಲೆಲ್ಲ ಸಂಸ್ಕೃತಿ ಶರಣರದ್ದು ನೋಡೋದ್ರಿಂದ ಅವ್ರಿಗೆ ಸಹಜವಾಗಿ ಬಂದ್ಬಿಡ್ತದೆ. ಅವರು ಇಲ್ಲಿ ಪ್ರಸಾದ ಊಟ ಮಾಡಿ ಬೆಳೆದ್ರಿಂದ ಅದು ಭಾಳ ದೊಡ್ಡ ಪ್ರಭಾವ ಆಗ್ತದೆ ಅದು ಮನಸ್ಸಿನ ಮೇಲೆ. ನಾನು ಏನೂ ಶಿಕ್ಷಣ ಸಿಗ್ತಿದ್ದಿಲ್ಲ ಬಡತನದ ಕಾರಣದಿಂದ, ಇಲ್ಲಿ ಅಪ್ಪ ಅವರು ನನಗೆ ಪ್ರಸಾದನೂ ಕೊಟ್ಟರು, ಶಿಕ್ಷಣನೂ ಕೊಟ್ಟರು ಅನ್ನೋಂಥ ಭಾವನೆಯಿಂದ ಅವನು ಒಳ್ಳೆ ಪ್ರಜೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಇಲ್ಲಿ 4 ಜನರೇಷನ್ ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಹೌದು, ಮುತ್ಯ, ತಂದೆ, ಮಗ, ಮೊಮ್ಮಕ್ಕಳು, 4 ಜನರೇಷನ್ ವಿದ್ಯಾರ್ಥಿಗಳು ನಮ್ಗೆ ಇಲ್ಲೇ ಓದ್ತೇವ್ರಿ, ಅವರು ನಾವು ಇಲ್ಲೇ ಅಪ್ಪವ್ರಿ ಅಂತ ಹೇಳಿ ಬರ್ತಿದ್ರಿ ಅವರು. ಆಮೇಲೆ ದೊಡ್ಡ ನೌಕರಿ ಪಗಾರ ಸಿಗ್ತದೆ, ಬೆಂಗಳೂರು ಅಂತಲ್ಲಿ ಹೋಗ್ಬೇಕು, ಇಲ್ಲೇನು ಇಲ್ಲ, ನಮ್ಗೆ ಈ ಸಂರಕ್ಷಣೆ ಮಾಡಿದ ಜಾಗ ಅದ, ಶರಣರ ಜಾಗ, ಶರಣನ ಪೋಳ್ಯಾಗೆ ನಮಗೆ ಬೇಕಂತ ಹೇಳಿ ಬಂದವರು ಅದ.
ಆಮೇಲೆ ಇಲ್ಲೆಲ್ಲ ದುಡಿಯೋರು ಕೂಡ ಅಪ್ಪವ್ರು ಭಾಳ ವ್ಯವಸ್ಥಿತವಾಗಿ ಎಲ್ಲ ಗುರುಗಳು ಕೂಡ ಭಾಳ ಸೇವನಾ ಭಾವದಿಂದ ದುಡಿಯುತ್ತಾರೆ ಇಲ್ಲಿ. ಸಿಬ್ಬಂದಿ ಜೊತೆ, ಸ್ಟಾಫ್ ಜೊತೆ ಎಲ್ಲರೂ ಸಿಬ್ಬಂದಿಯವರು ಭಾಳ ಭಕ್ತಿಯಿಂದ ಸೇವೆ ಮಾಡ್ತಾರೆ. ನಾವು 9 to 5 ಆದ ಕೂಡ ನಾವು ಹೋಗ್ತೀವಂತಿಲ್ಲ. ಎಲ್ಲ ಸಿಬ್ಬಂದಿಗಳು ಎಲ್ಲರಿಗೂ ಒಬ್ರಿಗೊಬ್ರು ಪ್ರೋತ್ಸಾಹ ಮಾಡಿ ಒಳ್ಳೆ ಸಂಸ್ಕಾರದಿಂದ ವಿದ್ಯಾರ್ಥಿಗಳಿಗೆ ನೋಡ್ತಾರೆ ಮತ್ತು ಒಳ್ಳೆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಮಗೆ ಇದ್ರ ಜೊತೆಗೆ ಇನ್ನೊಂದು ಹೆಚ್ಚಿನ ಜವಾಬ್ದಾರಿ ಭಗವಂತ ಏನು ಕೊಟ್ಟ ಅಂತಂದರೆ 9ನೇ ಪೀಠಾಧಿಪತಿಗಳಾದ ದೊಡ್ಡಪ್ಪ ಅವ್ರಿಗೆ ತಾವು ಸಂಸ್ಕಾರವನ್ನು ಕೊಡುವಂಥ ಹೊಣೆಗಾರಿಕೆ ಕೂಡ ಇಷ್ಟದ ಜವಾಬ್ದಾರಿ ಮಧ್ಯೆ ಇದೆ. ಅದನ್ನು ನೀವು ಯಾವ ರೀತಿಯ ಸಂಸ್ಕಾರವನ್ನು ಈಗ ಅವರಿಗೆ ನೀಡಲಿಕ್ಕೆ ಪ್ರೇರಣೆಯಾಗಿದ್ದೀರಿ? ಹೌದು, ನಾವು ಬಸವಣ್ಣ ತತ್ವದಂತೆ ವಚನ ಸಾಹಿತ್ಯದಂತೆ ಅರ್ಚನೆ ಅರ್ಪಣ ಅನುಭವದಿಂದ ಅವರು ಗುರುಲಿಂಗ ಜಂಗಮ ಪೂಜೆ, ದಾಸೋಹ ಭಾವನೆಯಿಂದ ಅರ್ಪಣೆ ಮತ್ತು ಅನುಭವದ ಎಲ್ಲ ಗುರುಗಳ ಜೊತೆ ಎಲ್ಲ ಇಲ್ಲೆಲ್ಲ ನೋಡೋದ್ರಿಂದ ಅನುಭವನೂ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಇವನ್ನೆಲ್ಲ ಸಹಜವಾಗಿ ಅವರು ಅಳವಡಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಒಳ್ಳೆಯ ತತ್ವದಿಂದ ಅವ್ರು ಬೆಳೀತಾರೆ ಅನ್ನೋ ಭಾವನೆ ನನ್ನ ಕಡೆ ಇದೆ. ಇಲ್ಲಿ ವಾತಾವರಣನೇ ಹಂಗಿದ್ದಾಗ ಅವ್ರು ಸಹಜವಾಗಿ ಬೆಳೀತಾರೆ. ಮತ್ತು ಅವ್ರ ಆಟ ಪಾಠಕ್ಕೂ ನಾವು ಏನೂ ತೊಂದರೆ ಮಾಡ್ತಾ ಇಲ್ಲ. ಆಟ ಟೈಮಿಗೆ ಆಟ, ಓದೋ ಟೈಮಿಗೆ ಓದೋದು, ನಮ್ಮ ಸಂಸ್ಕಾರದ ಏನಿದೆ ಅವು ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ತಾವು ಸಹಜವಾಗಿ ಹೊಡ್ತಿದ್ದೆ. ಅದು ಶರಣರ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ ರೀ. ಇವತ್ತು ಈ ಮಹಿಳೆಯರ ಸಮಸ್ಯೆಗಳು ಈ ಭಾಗದಲ್ಲಿ ಇಷ್ಟೆಲ್ಲ ಶಿಕ್ಷಣ ಸಿಕ್ಕರು ಅನೇಕ ಮಧ್ಯಮ ಬಡ ಹೆಣ್ಮಕ್ಳದ್ದು ಸಮಸ್ಯೆ ಕಲ್ಯಾಣ ಕರ್ನಾಟಕದಲ್ಲಿದೆ. ಅವರೇ ತಾವು ಅವರ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಏನಾದರೂ ವಿಶೇಷ ಕಲ್ಪನೆಗಳು, ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಿ? ಹೌದು, ಇದೆ ರೀ. ಹೆಣ್ಮಕ್ಳಿಗೆ ಪಾಪ ಕೆಳಮಟ್ಟದ ಹೆಣ್ಮಕ್ಳಿಗೆ ಭಾಳ ತೊಂದರೆ ಇದೆ ರೀ. ಪಾಪ ಗಂಡರು ಕುಡಿದು ಬರ್ತಾರೆ, ಅವರಿಗೆ ಇದು ಕೊಡೋಂಗಿಲ್ಲ, ಏನು ಅವ್ರಿಗೆ ಮನೆಗೆ ನಡ್ಸೋಕೆ ಕೊಡೋಂಗಿಲ್ಲ. ಬಂದು ಗಂಡಗೂ ಸಲುತ್ತಾರೆ. ಮತ್ತು ಅವ್ರಿಗೇನು ಅನಾರೋಗ್ಯವಾಗಿ ಜಲ್ದಿನೂ ತಿರ್ಕೊಂಡಿರ್ತಾರೆ. ಸಣ್ಣ ಹೆಣ್ಮಕ್ಳು ಇರ್ತಾರೆ, ತಿರ್ಕೊಂಡಿರ್ತಾರೆ. ಸಣ್ಣ ಹೆಣ್ಮಕ್ಳು ಇರ್ತಾವೆ, ಭಾಳ ಕಷ್ಟದಾಗಿರ್ತಾರೆ ಹೆಣ್ಮಕ್ಳು. ಅದು ನೋಡಿದ್ರೆ ನನ್ನ ಜೀವನ ಭಾಳ ಚೂರು ಅನ್ನಿಸ್ತದೆ. ಆದರೂ ಹೆಣ್ಮಕ್ಳ ಸಲಕ್ಕೆ ಇವು ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ರದಾಗ ಟೈಲರಿಂಗ್ ಇಟ್ಟಿದ್ದೀರಿ. ಇಂಥವೆಲ್ಲ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೆಳಗೆ ಮಟ್ಟದಿಂದ ಮೇಲ್ಮಟ್ಟದವರೆಗೂ ಎಲ್ಲರಿಗೂ ಏನು ಕೊಡೋಕ್ಕೆ ಸಾಧ್ಯ ಅವ್ರಿಗೆ ಅವಕಾಶ ಕೊಟ್ಟು ಅವ್ರು ಸ್ವತಃ ಸ್ವಾವಲಂಬಿಯಾಗಿ ಬದುಕುವಂಥ ಶಕ್ತಿ ಅವ್ರಿಗೆ ಕೊಡೋಂಗೆ ಟ್ರೈನಿಂಗ್ ಕೊಡ್ತಾ ಇದ್ದೀರಿ. ಮತ್ತು ಅವಕಾಶಗಳನ್ನೂ ಅವ್ರಿಗೆ ಮಾಡಿಕೊಡ್ತಾ ಇದೆ. ಸ್ವಾವಲಂಬಿಯಾಗಿ ಬದುಕಲಿ, ಅವರು ಬದುಕಿ ತಮ್ಮ ಕುಟುಂಬದ ಜೊತೆಗೆ ಸಮಾಜದಾಗ ಅವ್ರು ಗೌರವವಾಗಿ ಬದುಕಲಿ ಅನ್ನೋದೇ ನಮ್ಮ ಭಾವನೆ ಇದೆ ರೀ. ಅವ್ರಿಗೆ ಏನು ಸಹಾಯ ಆಗುತ್ತೆ ನಮಗೆ ಕಡೆಯಿಂದ ಎಲ್ಲ ಸಹಾಯ ಮಾಡ್ತೀವಿ. ವಿದ್ಯಾಭ್ಯಾಸ ಆಗಲಿ, ಅವ್ರ ಮಕ್ಳಿಗೆ ವಿದ್ಯಾಭ್ಯಾಸ ಆಗಲಿ, ಅವ್ರಿಗೆ ತರಬೇತಿ ಕೊಡೋದಾಗಲಿ, ಅವ್ರಿಗೆ ಏನು ಅವಕಾಶ ಅವ್ರಿಗೆ ಏನು ಮಾಡೋಕ್ಕಾಗ್ತದೆ ಅವ್ರಿಗೆ ನಮ್ಮಲ್ಲಿ ನೌಕರಿ ಕೊಟ್ಟೆ ಆಗಲಿ, ಅವ್ರ ಕುಟುಂಬದ ಜೊತೆ ಸಮಾಜವಾಗಿ ಅವರು ಸಮಾಜದಲ್ಲಿ ಗೌರವವಾಗಿ ಬದುಕ್ತಾ ಇದ್ದಾರೆ. ಇವತ್ತು ಈ ಪರಂಪರೆಗೆ ಈ ದಾಸೋಹದ ಜೊತೆಗೆ ಶೈಕ್ಷಣಿಕ ಕ್ರಾಂತಿ ಆದಮೇಲೆ ಜನರಲ್ಲಿ ಭಾಳ ದೊಡ್ಡ ಗೌರವದ ಭಾವನೆ ಉಂಟಾಯಿತು. ಯಾಕಂದ್ರೆ ಭಕ್ತಿ ಭಾವನೆ ಜನರದು ನಮ್ಮ ಪರಂಪರೆಯಿಂದ ಮೊದಲಿಂದನೂ ಇದೆ. ಆದರೆ ಶಿಕ್ಷಣ ಕೊಡಬೇಕು ಅನ್ನುವಂಥ ಕಲ್ಪನೆ ನಮ್ಮ ಜನರಿಗೆ ಇರಲಿಲ್ಲ. ನೀವು ಹೇಳ್ದಂಗೆ ಒಕ್ಕಲ್ತನ ಮಾಡ್ತಾಯಿದ್ರು. ಇವತ್ತು ರೈತರ ಬದುಕು ಭಾಳ ದುಸ್ತರ ಇದೆ. ಶಿಕ್ಷಣ ಸಿಕ್ಕ ಮೇಲೆ ಈ ಭಾಗದಲ್ಲಿ ದೊಡ್ಡ ಕ್ರಾಂತಿ ಆಯಿತು. ಅದಕ್ಕೆ ಈಗ ಅಷ್ಟು ದೊಡ್ಡ ಸ್ಥಾನದಲ್ಲಿರುವಂಥ ನಿಮಗೆ ಮುಂದಿನ ಕನಸುಗಳು, ಯೋಜನೆಗಳನ್ನು ಏನು ಹಾಕ್ಕೊಂಡಿದ್ದೀರಿ ನೀವು? ಅದೇ ಅಪ್ಪವರು ಮಾಡಿದ ಮಾರ್ಗದಾಗ ಅವ್ರ ಹೆಜ್ಜೆ ಇಟ್ಟಿದ್ದು ಏನು ಪೀಠ ಪರಂಪರೆ ಮಾಡಿದ ಅವ್ರ ಆಶೀರ್ವಾದ ಮೇಲೆ ಅವ್ರ ಹೆಜ್ಜೆ ಮೇಲೆ ನಾವು ಹೆಜ್ಜೆ ನಡ್ಕೊಂಡು ಹೋಗೋದು. ಅಪ್ಪವರು ಇಷ್ಟು ಮುಂದಾಲೋಚನೆ ಇದ್ದಾರೆ. ಅಪ್ಪವ್ರ ಆಶೀರ್ವಾದದಿಂದ ಎಲ್ಲರೂ ವ್ಯವಸ್ಥಿತ ಮಾಡಿಟ್ಟಿದ್ದಾರೆ. ನಾವು ಮೇಲಿದ್ದು ನೋಡ್ಕೊಂಡು ಹೋಗ್ಬೋದು. ಅವ್ರು ಯಾವಾಗಲೂ ಹೇಳ್ತಾರೆ, ಶರಣರು ನೀನು ಹಿಂದಿದ್ದಾರೆ, ಎಲ್ಲ ಒಳ್ಳೇದು ಮಾಡ್ತಾರೆ, ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಿದ್ರು. ಅವ್ರು ಮಾಡಿದ ಮಾರ್ಗದ ಮೇಲೆ ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗೋದ್ರಿಂದ ಮುಂದಿನ ಯೋಜನೆಗಳ್ನ ಅವ್ರು ಮೊದಲೇ ಮಾಡಿ ಇಟ್ಟು ಎಲ್ಲ ಪ್ಲ್ಯಾನ್ ಮಾಡಿಟ್ಟು ಹೋಗ್ಯಾರ. ನೆಕ್ಸ್ಟ್ ಜನ್ರೇಷನ್ನು ಅದನ್ನು ಡೆವಲಪ್ ಹೇಗೆ ಮಾಡ್ಬೇಕನ್ನೋದು ಮಾರ್ಗ ಮಾಡಿ ಅದು ತೋರಿಸ್ಕೊಟ್ಟು ಹೋಗಿದ್ದಾರೆ. ನಾವು ಅಷ್ಟು ನಡ್ಕೊಂಡು ಹೋದ್ರೆ ಅವು ಗುರಿಗಳು ತಾನಾಗೆ ಮುಡ್ತವೆ. ಈಗ ಇಂಟರ್ನ್ಯಾಷನಲ್ ಸ್ಕೂಲ್ ತೆಗಿಬೇಕಂತಿದ್ದೀವಿ. ಮುಂದಿನ ದಿನಗಳಲ್ಲಿ ಆಯುರ್ವೇದಿಕ್ ಕಾಲೇಜ್ ತೆಗಿಬೇಕಂತಿದ್ದೀವಿ. ಹೆಚ್ಚಿನ ವ್ಯಾಸಂಗಕ್ಕಾಗಿ ಇಲ್ಲಿನ ಹಳ್ಳಿ ಜನಗಳಿಗೆ ಎಲ್ಲ ರೀತಿಯಲ್ಲಿ ಸೌಲಭ್ಯ ಸಿಗಲಿ ಮತ್ತು ಎಲ್ಲ ಕೋರ್ಸ್ಗಳು ಅವ್ರಿಗೆ ಸಿಗಲಿ. ಬರೀ ಶಿಕ್ಷಣ ಒಂದೇ ಅಲ್ಲ, ಒಳ್ಳೆಯ ಸಂಸ್ಕಾರ ಜೊತೆ ಅವರು ಆದರ್ಶ ಗೌರವಾನ್ವಿತ ಪ್ರಜೆಗಳಾಗಲಿ ಬಾಳುವಂತೆ ಕೆಲವೊಂದು ಕೋರ್ಸ್ಗಳು ಅವರಿಗೆಲ್ಲ ಅವಕಾಶಗಳು ಮಾಡಿಕೊಡ್ತಾ ಇದ್ದೀವಿ ರೀ. ಈಗ ನೀವು ಅಧಿಕಾರ ಸ್ವೀಕರಿಸಿದ ಮೇಲೆ ಜನ ಇದನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಈಗ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ದಾವಣಗೆರೆ ಇರ್ಬೋದು, ಕರ್ನಾಟಕ ಓಪನ್ ಯೂನಿವರ್ಸಿಟಿ ಮತ್ತು ಅಕ್ಕಮಹಾದೇವಿ ಯೂನಿವರ್ಸಿಟಿಯವರು ನಿಮಗೆ ಗೌರವ ಡಾಕ್ಟ್ರೇಟನ್ನು ಪ್ರಾಪ್ತ ಮಾಡಿದರು. ಆವಾಗ ನಿಮಗೆ ಏನು ಅನ್ನಿಸ್ತಿದ್ದು? ಯಾವುದರ ಪ್ರತಿಫಲ ಅಂತ ನಿಮ್ಗೆ ಅನ್ನಿಸ್ತು? ನಾನು ಇದು ನಿರೀಕ್ಷೆ ಮಾಡಿರಲಿಲ್ಲ ರೀ. ಈ ಮನೆತನ ಬೆಳೆಯೋದು ನಮ್ಮ ಮೊಮ್ಮಗಳಾಗಿರೋದ್ರಿಂದ ನಮ್ಮ ತಾಯಿಯವರು ಈ ಮನೆತನ ಬೆಳಗಲಿ ಅನ್ನೋ ಉದ್ದೇಶದಿಂದ ಈ ಮನೆತನಕ್ಕೆ ನನಗೆ ಕೊಟ್ಟರು ಅವರು. ಈ ಮನೆತನ ಬೆಳೀಲಿ, ಈ ಮನೆತನ ಬೆಳೆದ್ರೆ ಈ ಭಾಗದ ಜನಕ್ಕೆ ಒಳ್ಳೆಯದಾಗುತ್ತದೆ. ಇಷ್ಟು ಸಾವಿರಾರು ಜನರು ಇದ್ರ ಮೇಲೆ ಶ್ರದ್ಧಾ ಭಕ್ತಿ ಇಟ್ಕೊಂಡು ಇದ್ದವ್ರು ಅದಾರ. ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಭಕ್ತ ಬಳಗದವರಿಗೆ ಅಂಥೇಳಿ ನಮ್ಮ ತಾಯಿಯವರು ಈ ಮನೆತನಕ್ಕೆ ಕೊಟ್ಟಿದ್ರು. ನಾನು ಇದೇನು ನಿರೀಕ್ಷೆ ಮಾಡಲಿಲ್ಲ. ನನ್ನ ತಪಸ್ಸು ಮತ್ತು ಅಪ್ಪವ್ರ ಪ್ರೋತ್ಸಾಹ, ಅವ್ರು ಹೇಳಿದಂತೆ ನಾವು ಈಗ ಏನು ಪೀಠ ಪರಂಪರೆ ನಡೆದಿದೆ ಅವ್ರು ಹೇಳಿದಂತೆ ಅವರೆಲ್ಲ ಮಾರ್ಗ
ತೋರಿಸಿದಂತೆ ನಾವು ನಡ್ಕೊಂಡು ಹೊಂಟಿದ್ವಿ ರೀ. ಯಾವ ಮಾತುಗಳು ಅಂದ್ರೆ ಪರಂಪರಾಗತವಾಗಿ ರಕ್ತಗತವಾಗಿ ಬಂದ ಅವು ಗುಣಗಳೇ ನನಗೆ ಈ ತಪಸ್ಸಿಗೆ ಮತ್ತು ಇವಾಗ ಶಕ್ತಿಗೆ ಎಲ್ಲರೂ ಜನಗಳು ನಾನು ನೋಡಿ ಸ್ವೀಕಾರ ಮಾಡಿ ಅವರು ಎಲ್ಲರೂ ನನಗೆ ಮಹಾತಾಯಿ ಅಂತ ಇವತ್ತು ಏನು ಪ್ರೀತಿ ಮಾಡಾಕತ್ತಾರ. ಅವ್ರು ಮಾಡೋ ಪ್ರೀತಿ ಭಕ್ತಿ ನೋಡಿ ನನಗೆ ಕಣ್ಣಾಗ ನೀರು ಬರ್ತದೆ ರೀ. ಇವತ್ತು ಅಷ್ಟು ಅವರೆಲ್ಲರೂ ಮಾಡ್ತಾರೆ. ಮೊದಲು ಅವರೆಲ್ಲರಿಗೂ ನಾನು ಮೊದಲು ಧನ್ಯವಾದಗಳು ಅರ್ಪಿಸ್ತೈತೆ. ನೀವು ಈ ಮಟ್ಟಕ್ಕೆ ನನಗೆ ಪ್ರೋತ್ಸಾಹ ಮಾಡಾಕತ್ತೀರಂತ ಇವತ್ತು ನಾ ಆ ಶಕ್ತಿಯಾಗಿ ನಿಂತೇನೆ ಅಂತ ಹೇಳ್ಬೋದು ರೀ. ನೀವು ಸಣ್ಣ ವಯಸ್ಸಿಗೆ ಬಂದಾಗ ಏನೋ ಕಳ್ಕೊಂಡಿನಿ, ಏನೋ ತ್ಯಾಗ ಮಾಡೀನಿ ಅಂತ ಅನಿಸ್ತಿತ್ತು. ಬಟ್ ಇವತ್ತಿನ ಯಶಸ್ಸನ್ನು ನೋಡಿದಾಗ ಅದು ಸಾರ್ಥಕ ಅಂತ ಅನಿಸ್ತದನ್ರಿ ಅವರ? ನಾ ತ್ಯಾಗನೂ ವಿಚಾರ ಮಾಡಿಲ್ರಿ, ಏನೂ ಮಾಡಿಲ್ರಿ. ನಮ್ಮ ತಾಯಿ ಏನು ಹೇಳಿದ್ರು ನಾ ಅವ್ರ ಮಾತು ಕೇಳೀನಿ, ಹಿರಿಯರ ಮಾತು ಕೇಳೀನಿ ರೀ. ಅಪ್ಪವರು ಅದೇ ರೀತಿ ನನಗೆ ಬೆಳೆಸಿದ್ರಿ. ಶರಣರ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದದಿಂದ, ಈ ಭಕ್ತ ಬಳಗರ ಪ್ರೀತಿ ವಿಶ್ವಾಸ ಭಕ್ತಿ ನೋಡಿದ್ರೆ ಇವತ್ತು ನನಗೇನು ಅನ್ನಿಸ್ತಾ ಇದ್ದಿಲ್ಲ, ನನ್ನ ಜೀವನ ಸಾರ್ಥಕ ಆಯಿತು. ಇಂಥ ಪುಣ್ಯ ಕಾರ್ಯದಾಗ, ದಾಸೋ ಕಾರ್ಯದಾಗ ನನಗೆ ಭಾಗ್ಯ ಮಾಡಿದ್ದಕ್ಕೆ ಶರಣರ ಆಶೀರ್ವಾದದ, ಇಂಥ ಜೀವನ ನಾನು ಸಾರ್ಥಕ ಆಯ್ತು ಅಂತ ಇವತ್ತು ನನಗೆ ಅನ್ನಿಸ್ತಾ ಇದೆ ರೀ. ಈಗ ಈ ಮುಂದಿನ ಪೀಠಾಧಿಪತಿಗಳು ದೊಡ್ಡವರಾಗಿ ಜವಾಬ್ದಾರಿ ನಿರ್ವಹಿಸುವವರೆಗೂ ನೀವು ಅವರಿಗೆ ಎರಡು ರೀತಿಯಿಂದ ಮಾರ್ಗದರ್ಶನ ಮಾಡಬೇಕು. ಒಂದು ಸಂಸ್ಕಾರ, ಒಂದು ಇಡೀ ಆಡಳಿತಾತ್ಮಕ ನಿರ್ವಹಣೆ. ಯಾವ ರೀತಿಯ ಶಿಕ್ಷಣ ಮತ್ತು ಸಂಸ್ಕಾರವನ್ನು ನೀವು ವೈಯಕ್ತಿಕವಾಗಿ ತಾಯಿಯಾಗಿ ಅವ್ರಿಗೆ ನೀಡ್ತೀರಿ? ಅವರು ಶಾಲಾ ಶಿಕ್ಷಣವನ್ನು ಪಡಿತಾರೆ. ವೈಯಕ್ತಿಕವಾಗಿ ನೀವು ತಾಯಿಯ ಮಾತು, ತಾಯಿಯ ಬೋಧನೆ ಯಾವತ್ತೂ ಮಕ್ಕಳ ಮೇಲೆ ತೀವ್ರವಾದ ಪರಿಣಾಮವನ್ನು ಬೀರ್ತದೆ. ಸೊ ನೀವು ಯಾವ ರೀತಿ ಆಗಲಿ ಅಂತ ಬಯಸ್ತೀರಿ ಅವ್ರನ್ನ? ನೂಲಿನಂತೆ ಸೀರೆ ಅಂತ ಅನ್ನೋಂಗೆ ರೀ. ಅಪ್ಪವ್ರು ಯಾವಾಗಲೂ ಅಂತಾರೆ, ನೀವು ಮಾಡ್ಕೋತ ಹೋಗಿ ಎಲ್ಲ ಮಕ್ಕಳು ತಾವೇ ಮಾಡ್ತಾರೆ ಅಂತ ಯಾವಾಗಲೂ ಹೇಳ್ತಿದ್ರು ಅಪ್ಪವರು. ನೀವು ಮಾಡಿದ್ದು ನೋಡಿ ಮಕ್ಕಳು ಸಹಜ ಕಲಿತಾರೆ. ಆಮೇಲೆ ಇಲ್ಲಿ ಶರಣರ ಆಶೀರ್ವಾದ, ಅಪ್ಪವ್ರ ಆಶೀರ್ವಾದ ಇರೋದ್ರಿಂದ ಅಪ್ಪಾಜಿಯವರು ನನಗೆ ಅವರು ಕೆಲವೊಂದು ಮಾಡೋದು ನೋಡಿದ್ರೆ ಎಷ್ಟು ಹೆಂಗೆ ಇವ್ರಿಗೆ ಅನುಭವ ಅದಪ್ಪ ಅಂತ ನನಗೆ ಸಣ್ಣ ವಯಸ್ಸಿನಲ್ಲಿ ನನಗೆ ಆಶ್ಚರ್ಯ ಆಗ್ತದೆ. ಅವರು 3 ಹೊತ್ತು ಪಾದ ಪೂಜಾ, ಲಿಂಗ ಪೂಜಾ, ತಮ್ಮ ವಿದ್ಯಾಭ್ಯಾಸ, ಆಟ, ಅವ್ರ ತಿಳುವಳಿಕೆ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ರೀ. ಇದು ಎಲ್ಲ ದೇವರ ಆಶೀರ್ವಾದ, ಶರಣರ ಆಶೀರ್ವಾದ ಇದ್ದಿದ್ದಕ್ಕೆ ಇದು ಸಾಧ್ಯ ಆಗ್ತದೆ ರೀ. ನಾನು ಹೇಳೋದಕ್ಕಿಂತ ಅವ್ರಿಗೆ ಸಮಯ, ಶರಣರ ಆಶೀರ್ವಾದ ಅವ್ರು ತಾನಾಗೆ ಸ್ವತಃ ಬೆಳೀತಾರೆ. ಕೆಲವೊಂದು ಅವರಿಂದ ನಾ ಕಲಿತೀನೇನಪ್ಪ ಅಂತ ಅನಿಸ್ತದೆ. ಅಷ್ಟು ಅವ್ರಿಗೆ ಏನಂತೀರ ಅನುಭವನೂ ಇದೆ ರೀ. ಮತ್ತು ಶರಣರ ಆಶೀರ್ವಾದ ರೀ, ಅವ್ರ ಅಪ್ಪಾಜಿದ ಆಶೀರ್ವಾದ. ಮತ್ತು ನಮ್ಮದೆಲ್ಲ ಅಪ್ಪವರು ಸ್ವಲ್ಪ ಅನಾರೋಗ್ಯ ಇರೋದು, ಮೆತ್ತಾಗೋದ್ರೆ ನಾವು ಮಾಡೋ ಸೇವಾದಿಂದ ನೋಡಿ ಮಕ್ಕಳು ಸಣ್ಣ ವಯಸ್ಸಿನಲ್ಲಿ ಅವ್ರಿಗೆ ಮೆಚುರಿಟಿ ಬಂದುಬಿಟ್ಟಿದೆ. ಇವರಿಗಾಗಲಿ ನಂದು ಎಲ್ಲ ಮಕ್ಳಿಗೂ ಮೆಚುರಿಟಿ ತಾನಾಗೆ ಸಹಜ ಬಂದುಬಿಟ್ಟಿದೆ. ಅದನ್ನು ನೋಡಿ ಅವ್ರು ತಾವಾಗೆ ನಡ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲೆಲ್ಲ ಪರಿಸರ ಹಾಗೆ ಇರುತ್ತೆ ಅಲ್ರಿ, ಆ ಪರಿಸರ ನೋಡೋ ಸಹಜ ಅವ್ರು ಕಲಿತಾರಂತ ನನಗೆ ಅನಿಸ್ತಾ ಇದೆ. ಈ ಪೀಠವನ್ನು ಭಾಳ ದೂರದಿಂದ ಗಮನಿಸ್ತಾ ಇರೋರು ನಮ್ಮ ವಚನ ಬಸವ ಸಂಸ್ಕೃತಿ ಅಭಿಯಾನ ಸಂದರ್ಭದಲ್ಲಿ ಅನೇಕ ಪೂಜ್ಯರು ಇಲ್ಲಿಗೆ ದಯಮಾಡಿಸಿದ್ರು. ಅವ್ರಿಗೆ ಭಾಳ ಆಶ್ಚರ್ಯ ಆಗಿದ್ದೇನು ಅಂದ್ರೆ ನಿಮ್ಮ ವೈಯಕ್ತಿಕವಾಗಿ ದಾಸೋಹ ಪರಂಪರೆಯ ಗುಣ ಅದು ಅವ್ರಿಗೆಲ್ಲ ಆಶ್ಚರ್ಯ ಆಯಿತು. ನಾವು ನಿಮಗೆ ವಚನ ಟಿ ವಿಯಿಂದ ರಾಷ್ಟ್ರೀಯ ಪುರಸ್ಕಾರವನ್ನು ಅನೌನ್ಸ್ ಮಾಡಿದಾಗ ಭಾಳಷ್ಟು ಜನ ಹೇಳಿದರು, ಅಲ್ಲಿ ಶೈಕ್ಷಣಿಕ ಗುಣಮಟ್ಟದಕ್ಕಿಂತಲೂ ಅವ್ರ ಮನೆಗೆ ಹೋದಾಗ ನಾವು ಸ್ವತಃ ಅವರ ಸಂಸ್ಕಾರವನ್ನು, ಆ ತಾಯಿಯವರ ಸಂಸ್ಕಾರವನ್ನು ನೋಡಿದ್ದೀವಿ ಅಂತಂದರು. ಅಂದರೆ ಸಮಾಜ ಹಣ, ಅಂತಸ್ತು, ಪ್ರತಿಷ್ಠೆಗಿಂತಲೂ ಒಬ್ಬ ವ್ಯಕ್ತಿಯ ಸಂಸ್ಕಾರವನ್ನು ಭಾಳ ಗುರುತಿಸ್ತದೆ. ಆದ್ದರಿಂದ ಆ ಸಂಸ್ಕಾರ ಗುಣ ಇವತ್ತು ನಿಮ್ಮನ್ನು ರೆಕಗ್ನೈಸ್ ಮಾಡೋ ಹಂಗೆ ಮಾಡ್ತು. ಸೊ ಅದನ್ನು ಹೇಗೆ ನೀವು ದಾಸೋಹ ಪರಂಪರೆಯನ್ನು, ಅತಿಥಿ ಸತ್ಕಾರವನ್ನು ಅದೆಲ್ಲ ಅವ್ರು ಹೇಳಿದ ಪ್ರಕಾರ ಅವ್ರ ಗುರುಗಳ ಆಶೀರ್ವಾದ ಅವರೆಲ್ಲರಿಗೂ ಪೈಲೆ ಧನ್ಯವಾದ ಅರ್ಪಿಸ್ತೇನೆ ರೀ. ಗುರುಗಳು ಹಿರಿಯರ ಆಶೀರ್ವಾದದಿಂದ, ನಮ್ಮ ಯಜಮಾನರ ಸ್ಫೂರ್ತಿದಿಂದ, ನಮ್ಮ ತಾಯಿಯವ್ರು ತೋರಿಸಿದ ಮಾರ್ಗದಿಂದ ಮತ್ತು ಮಹಾದಾಸೋಹಿ ಶರಣಬಸವೇಶ್ವರ ಆಶೀರ್ವಾದದಿಂದ, ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪರ ಆಶೀರ್ವಾದದಿಂದ, ಇವರೆಲ್ಲ ಗುರುಗಳ ಆಶೀರ್ವಾದ ಇರೋದ್ರಿಂದ ನಮ್ಮ ಇಲ್ಲಿ ಗುರು ಪರಂಪರೆನೇ ಇದೆ ಅಲ್ರಿ. ಗುರು ಪರಂಪರೆಯಿಂದ ನಮ್ಮ ತಾಯಿಯನ್ನು ಯಾವಾಗಲೂ 2 ಹೊತ್ತು ಅವರು ಮಡಿಯಾಗಿ 2 ಹೊತ್ತು ಲಿಂಗ ಪೂಜೆ ಮಾಡಿಕೊಂಡು ಪಾದ ಪೂಜೆ ಮಾಡ್ತಿದ್ರು. ಅದೇ ಹೇಳ್ತಾ ಚಿಕ್ಕವಲ್ಲಿಂದ ಇದೇ ವಾತಾವರಣದಾಗ ಬೆಳೆದ್ರಿಂದ ಸಹಜವಾಗಿ ನನ್ನ ಹತ್ರ ಬಂದಿದೆ. ನನಗೆ ದಾಸೋಹ, ಬಡು ಭಕ್ತರಿಗೆಲ್ಲರ ಹಿಂಗೆ ಸೇವೆ ಮಾಡೋದ್ರಿಂದ ನನಗೆ ಏನೋ ಒಂದು ಆನಂದ ಸಿಗ್ತದೆ ರೀ. ಅದು ಆನಂದನೇ ಎಲ್ಲಕ್ಕಿಂತ ದೊಡ್ಡ ಆನಂದ. ಮನುಷ್ಯ ಇರೋದೇ ಜೀವನ ಒಂದು, ನಾವು ಆನಂದ ಎದುರಾಗ ಪಡ್ತೀವಿ, ಅದು ಮಾಡ್ಕೊತ ಹೋದ್ರೆ ಮನುಷ್ಯಗೆ ತೃಪ್ತಿ ಆಗ್ತದೆ ಅಂತ ನನಗೆ ಅನ್ನಿಸ್ತಾ ಇದೆ ರೀ. ನಾ ಅದು ಆನಂದ ಪಟ್ಟಿದ್ದಕ್ಕೆ ನನಗೆ ಅದೇ ಚಲೋ ಅನ್ನಿಸ್ತು ರೀ. ಅದೇ ಮಾಡೋದ್ರಿಂದ ನಂಗೆ ಆನಂದ ಅನಿಸಿದಕ್ಕೆ ಅದೇ ಒಳ್ಳೆಯದು ಗುಣ ಅಂತ ನನಗೆ ಅನ್ನಿಸ್ತದೆ. ನಾವು ಭಾಳ ದೂರದಿಂದ ಒಂದು ಪ್ರತಿಷ್ಠಿತ ಸಂಸ್ಥೆಯನ್ನು ನೋಡಿದಾಗ ದೊಡ್ಡ ರಾಜವಂಶಸ್ಥರ ಮನೆತನದಿಂದ ಬಂದಿರ್ತಾರೆ, ಅವ್ರು ವೈಯಕ್ತಿಕವಾಗಿ ಸಾಮಾನ್ಯರ ಜೊತೆ ಹೆಂಗೆ ನಡ್ಕೊಳ್ತಾರೆ ಅನ್ನುವಂಥ ಒಂದು ಸಂಶಯ ಇರ್ತದೆ. ಆದ್ರೆ ಇಲ್ಲಿ ನಾನು ಒಡನಾಟ ಬಂದ ಮೇಲೆ ನೋಡಿದ್ದೇನೆಂದ್ರೆ ನಮ್ಮ ನಿರೀಕ್ಷೆಗೂ ಮೀರಿ ನೀವು ಸರಳವಾಗಿದ್ದೀರಿ. ಈ ಸರಳತೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಈಗ ನೀವು ಹೇಳಿದ ಮೇಲೇ ಗೊತ್ತಾಯ್ತು ನನಗೆ ಪ್ರಭಾವ ಇದೆ ಅಂತ. ಇದ್ರ ಜೊತೆಗೆ ಜನರಿಗೆ ಹೆಚ್ಚು ಪುಳುಕಾಗೋದು ಈ ರೀತಿಯ ನಮ್ಮ ವೈಯಕ್ತಿಕ ವರ್ತನೆ. ಆ ವೈಯಕ್ತಿಕ ವರ್ತನೆಯನ್ನು ಮುಂದಿನ ತಲೆಮಾರಿನವರು ಶಿಕ್ಷಣ ಪಡೆದ್ರು ಹೆಂಗೆ ಮಹಿಳೆ ಅದನ್ನು ರೂಪಿಸ್ಕೊಳ್ಳಿ ಅಂತ ಬಯಸ್ತೀರಿ ನೀವು? ಈ ದಾಸೋಹ ಮತ್ತು ಅತಿಥಿ ಸತ್ಕಾರದ ವಿಷಯ ನಾನು ಹೇಳ್ತೀನಿ ರೀ. ನಾನು ಚಿಕ್ಕವಳದಿಂದ ನಾನು ಹಿಂಗೆ ಬಂಗಾರ ಚಮಚ, ಬೆಳ್ಳಿ ಚಮಚ ಹೊಡೆದವಳಲ್ರಿ.
ಚಿಕ್ಕಳದಿಂದ ಸ್ವಲ್ಪ ಕಷ್ಟ ನೋಡಿದವಳೆ ರೀ. ಮಹಿಳೆಗೆ ಏನೇನು ಕಷ್ಟ ಆಗಲು ಸಾಧ್ಯ ಅವೆಲ್ಲ ನಾನು ಸ್ವಲ್ಪ ಅನುಭವಿಸಿ ನಂಗೆ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಇದೆ ರೀ ನಾನು. ಹೀಗಾಗಿ ನನಗೆ ಸಹಜವಾಗಿ ಹೆಣ್ಮಕ್ಳ ಕಷ್ಟ ಏನು, ಬಡ್ರ ಕಷ್ಟ ಏನು, ಆ ಕಷ್ಟನ ಅನುಭವಿಸಿದಿಂದ ಅವ್ರದ್ದು ತಿಳುವಳಿಕೆ ಹಂಗೆ ನನಗೆ ಗೊತ್ತಾಗ್ತದೆ. ಅದು ಪಾಪ ಅವರಿಗೂ ಆಗಬಾರ್ದಪ್ಪ ಅಂತ ಅನ್ನೋ ಭಾವನೆ ನನಗಿದ್ದಾಗ ಇಂಥ ಕಷ್ಟಗಳು ನಾವು ಅದೇ ಕಸದಿಂದ ರಸ ಮಾಡೋ ಶಕ್ತಿ ಮನುಷ್ಯರು ಬಳಸ್ಕೋಬೇಕು ರೀ. ಎಲ್ಲ ಪ್ರತಿಯೊಬ್ಬರು ಮನುಷ್ಯರಿಗೂ ನಾವು ಅಂದ್ಕೊಂಡಂಗೆ ಏನೂ ಆಗಂಗಿಲ್ಲ. ಜೀವನ ಯಾವಾಗ ಏನು ಬರ್ತದೆ ಗೊತ್ತಿರಂಗಿಲ್ಲ ರೀ. ದೇವ್ರ ಆಶೀರ್ವಾದ ಇಟ್ಕೊಂಡು ದೇವ್ರ ಭಕ್ತಿ ಮಾಡಿ, ಭಕ್ತಿ ಒಳಗೆ ಭಾಳ ದೊಡ್ಡ ಶಕ್ತಿ ಅದ ರೀ. ವಿಷನೂ ಅಮೃತ ಮಾಡೋ ಶಕ್ತಿ ಭಕ್ತಿಯಲ್ಲಿ ಅದ ರೀ. ಕಸವನ್ನು ರಸ ಮಾಡೋ ಶಕ್ತಿ ಭಕ್ತಿಯಲ್ಲಿ ಅದ. ಭಕ್ತಿ ಇಟ್ಟುಕೊಂಡು ಪ್ರತಿಯೊಂದು ಮನುಷ್ಯನಿಗೂ ಮಾನವನಿಗೂ ಧರ್ಮದಿಂದ ಅವರು ಮನುಷ್ಯರದಾರಂತ ಅವ್ರಿಗೆ ಮರ್ಯಾದೆ ಕೊಟ್ಟು ನಾವು ನಡ್ಕೊಂಡು ಹೋದ್ರೆ ನಮಗೂ ಒಳ್ಳೆಯದಾಗುತ್ತದೆ, ಅವರಿಗೂ ಒಳ್ಳೆಯದಾಗುತ್ತದೆ, ಸಮಾಜನೂ ಕಲ್ಯಾಣ ಆಗುತ್ತದೆ, ದೇಶನೂ ಅಭಿವೃದ್ಧಿ ಆಗ್ತದೆ. ಈ ಭಾವನೆದಿಂದ ಮಾಡ್ಕೊಂಡು ಹೋದ್ರೆ ಭಾಳ ಎತ್ತರಕ್ಕೆ ಮಟ್ಟಕ್ಕೆ ಮನುಷ್ಯ ಬೆಳಿತಾನಂತ ನನಗೆ ಅನಿಸ್ತದೆ ರೀ. ಈಗ ಬಸವಣ್ಣ ನೀನು ಒಲಿದರೆ ಕೊರಡು ಕೊನವರಯ್ಯ ಅಂತ, ನೀನು ಒಲಿದರೆ ಬರಡು ಹಾಯನೋ. ಅದೇ ಇವತ್ತಿನ ಕಾಲದಲ್ಲಿ ಭಕ್ತಿ ಪರಂಪರೆ ಅದು ಶೋಕಿಯಾಗಿದ್ದಾರೆ ಅವರ. ನೀವು ಈ ರೀತಿ ಸಮರ್ಪಣಾ ಮನೋಭಾವನೆಯಿಂದ ಹೇಳೋದು ನಮ್ಮ ಇಂದಿನ ಯುವತಿಯರಿಗೆ, ಈ ನೀವೇನು ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡ್ತಿರಲಿ, ಎಂಜಿನಿಯರಿಂಗು, ಮೆಡಿಕಲ್ ಸೈನ್ಸ್ ಎಲ್ಲ ಶಿಕ್ಷಣವನ್ನು ಕೊಡ್ತಾರೆ. ಈಗ ಎಲ್ಲೋ ನಮ್ಮ ಇವತ್ತಿನ ಯುವತಿಯರು ಆ ಸಂಸ್ಕಾರದ ಕೊರತೆಯನ್ನು ಎದುರಿಸ್ತಾರೆ ಅಂತ ನಮ್ಗೆ ಅನ್ಸಂಗಿಲ್ಲ. ಹೊರಗೆ ನಡೆಯೋ ಘಟನೆಗಳನ್ನು ಕೇಳಿದ್ರೆ ಜಗತ್ತು ಭಾಳ ಬದಲಾವಣೆ ಆಗಿದೆ ರೀ. ಅವ್ರ ಇಂಡಿಪೆಂಡೆಂಟ್ ಆಗಿ ಸ್ವಾವಲಂಬಿ ಆಗಿವೆ ಅಂತ ಹೊರಟುಬಿಟ್ಟಿದ್ದಾರೆ. ಖರೆ ಈ ಭಾಗಕ್ಕೆ ಇನ್ನೂ ಕಡಿಮೆ ಆಗ್ಯದಂತೆ. ಸ್ವಾವಲಂಬಿ ಆದ್ರೂ ಕುಟುಂಬ ಹಿಡ್ಕೊಂಡು ಹೋಗೋ ಜೀವನದ ಮೌಲ್ಯಗಳು ಇನ್ನೂ ಉಳ್ದವ್ರಿ ಈ ಸೈಡ್, ಈ ಭಾಗಕ್ಕೆ ನನಗೆ ಅನ್ನಿಸ್ತಾ ಇದೆ ರೀ. ಹೆಣ್ಮಕ್ಳು ಇಲ್ಲಿ ಇಂಜಿನಿಯರ್ ನೌಕರಿ ಮಾಡ್ಕೊಂಡು ಹೋಗಿ ಕುಟುಂಬದ ಜೊತೆ ಸಮಾಜನೂ ಹಿಡ್ಕೊಂಡು ಹೋಗೋಂಥ ಇಲ್ಲಿ ಎಷ್ಟೋ ಮಹಿಳೆಯರು ಇನ್ನೂ ಇದ್ದಾರೆ, ಹುಡುಗಿಯರು ಇನ್ನೂ ಇದ್ದಾರೆ. ಅದಕ್ಕೆ ಇಲ್ಲೇ ಶಿಕ್ಷಣ ಜೊತೆ ಒಳ್ಳೆ ಸಂಸ್ಕಾರ, ಪ್ರಾಕ್ಟಿಕಲ್ ನಾಲೆಜ್ ಅಂತಾರಲ್ಲ, ಅದು ಕಲಿತು ಜೀವನ ಮೌಲ್ಯಗಳು ಅಳವಡಿಸ್ಕೊಂಡ್ರೆ ಶಿಕ್ಷಣ ಉದ್ಯೋಗ ಒಂದು ಕಡೆ, ಸಂಸಾರ ಕುಟುಂಬ ಹಿಡ್ಕೊಂಡು ಹೋಗೋದು ಒಂದು ಕಡೆ, ಅವನ್ನೆರಡನ್ನೂ ಸಮವಾಗಿ ತೂಗಿಸ್ಕೊಳ್ಳುವಂಥ ಶಕ್ತಿನೇ ಈ ಭಾಗಕ್ಕೆ ಅದ. ಮತ್ತು ಇಲ್ಲಿ ಶಿಕ್ಷಣ ಮಹತ್ವನೂ ಇಲ್ಲೇ ಅದೇ ಅದ ರೀ ಶರಣರ ಭಾಗದಲ್ಲಿ. ಈಗ ಮಹಿಳೆಗೆ ಬರೀ ಶೈಕ್ಷಣಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯನ ಮುಖ್ಯನೋ, ಅದ್ರ ಜೊತೆಗೆ ಇತರ ಜವಾಬ್ದಾರಿಗಳು ಜಾಸ್ತಿ ಇರ್ತಾವೆ. ಅವಳು ತಾಯಿ ಆಗಬೇಕು, ಹೆಂಡತಿ ಆಗಬೇಕು, ಅದನ್ನೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಆ ಜೀವನದ ಕಲೆ ಅಂತ ನನಗೆ ಅನಿಸ್ತದೆ. ಅದಕ್ಕೆ ಹೇಳಿದಲ್ಲಿ ಕಸವನ್ನು ರಸ ಮಾಡ್ಕೊಂಡು ನಾವೆಲ್ಲನೂ ಅಂದ್ಕೊಂಡಂಗೆ ಯಾವುದೂ ಹಂಗಿಲ್ಲ. ಬರೀ ಸ್ವಾವಲಂಬಿಯಾಗಿ ಒಬ್ಬರೇ ಬದುಕೋದಕ್ಕಿಂತ ನಾವು ಕುಟುಂಬಕ್ಕೆ ಹೆಣ್ಮಗಳಿಗೆ ಒಂದು ತಾಯಿ ಆಗೋದು ಸೌಭಾಗ್ಯ ದೇವ್ರು ಕಲ್ಪಿಸೇ ಕೊಟ್ಟಾನೆ. ತಾಯಿಯಾಗಿ ತನ್ನ ಗಂಡ ಮಕ್ಕಳು ಸಂಸಾರ ಹಿಡ್ಕೊಂಡು ಹೋಗೋದು ಭಾಳ ಅವಶ್ಯಕತೆ ಇದೆ ರೀ. ಬರೀ ಉದ್ಯೋಗ ಅದು ಉದ್ಯೋಗ ನಮ್ಗೆ ಇದಕ್ಕೆ ಉಪಯೋಗ ಆಗಂಗೆ ಮಕ್ಕಳಿಗೆ ಸಂಸಾರ ಗಂಡ ಹಿಡ್ಕೊಂಡು ಉದ್ಯೋಗ ನಮ್ಗೆ ಸಹಾಯವಾಗಬೇಕು. ಅದು ಬರೀ ಅಭಿಮಾನ ಮಾಡ್ಕೊಂಡು ಕೆಡ್ಸ್ಕೊಳಂಗೆ ಆಗ್ಬಾರದು ರೀ. ಅದನ್ನೇ ಪೂರಕ ಮಾಡ್ಕೊಂಡು ರಸ ಮಾಡ್ಕೊಂಡು ಹೋಗ್ಬೇಕು ಜೀವನ. ಅದನ್ನು ಅವ್ರು ಕಲಿಬೇಕು ರೀ. ಆ ರಸ ಮಾಡ್ಕೊಳಕ್ಕೆ ಜೀವನ ಕಲೆ ಕಲಿಬೇಕು ರೀ. ಹೊಂದಾಣಿಕೆ ಅಲ್ರಿ, ಹೊಂದಾಣಿಕೆ, ತ್ಯಾಗ, ತಪಸ್ಸು ಮತ್ತೇನು ಎಲ್ಲ ಇವೆಲ್ಲ ಗುಣಮೌಲ್ಯಗಳು. ಅದಕ್ಕೆ ಹೇಳ್ತೇನೆ, ತ್ಯಾಗ ತಪಸ್ಸು ಬೇಕು ರೀ, ಕ್ಷಮ ಬೇಕು, ಸಂತೋಷ ಪಡೋ ಮನಸ್ಸು ಬೇಕು, ತೃಪ್ತಿ ಪಡೋ ಮನಸ್ಸು ಬೇಕು. ಹಾಗಿದ್ದಾಗೆ ಜೀವನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ರೀ. ಈಗ ಭಾಳ ಹೊಂದಾಣಿಕೆ ಕೊರತೆಯನ್ನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಅವರ. ಈಗ ಈ ಥರದ ಧಾರ್ಮಿಕ ಪರಿಸರದಲ್ಲಿ ಶಿಕ್ಷಣ ಸಿಗೋದ್ರಿಂದ ಆ ಮನಸ್ಸಿನ ಮೇಲೆ ಅದು ಪ್ರಭಾವ ಆಗ್ತದೆ ಅಂತ ಇಲ್ಲಿ ಕಲಿತ ವಿದ್ಯಾರ್ಥಿಗಳನ್ನು ನಮಗೆ ನೋಡಿದಾಗ ಅನ್ನಿಸ್ತದೆ. ಇಲ್ಲಿಂದ ರಾಜಕೀಯ ಮುಖಂಡರಾಗಿದ್ದಾರೆ, ವೈದ್ಯಕೀಯ ಕ್ಷೇತ್ರದಲ್ಲಿದ್ದಾರೆ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿದ್ದಾರೆ. ಇವತ್ತು ಸಮಾಜದಲ್ಲಿ ಒಟ್ಟು ಏನು ಹೇಳ್ತಾರೆ ಅಂದ್ರೆ, ಒಂದು ರೀತಿ ಶಾಂತಿ ನೆಮ್ಮದಿಯ ಕೊರತೆ ಕಾಣ್ತದೆ, ಮಹಿಳೆಯರು ಸ್ವಾತಂತ್ರ್ಯದ ಹೆಸರಿನಲ್ಲಿ ತೊಂದರೆಗೊಳಗಾಗ್ತಾ ಇದ್ದಾರೆ ಅನ್ನುವಂಥ ಭಾವನೆ ಇದ್ದಾಗ, ನೀವು ಯುವತಿಯರಿಗೆ, ಮುಂದಿನ ತಲೆಮಾರಿನ ಯುವತಿ, ನಿಮ್ಮಲ್ಲಿ ಸಾಕಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ, ವಿದ್ಯಾರ್ಥಿಗಳದಾರ, ಪ್ರಾಧ್ಯಾಪಕರದಾರ, ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಎಷ್ಟು ಮಾಡಿ ನೋಡೇನು, ನಂಬಲ್ಲಿ ಪ್ಯೂನ್ ಹಿಡಿದು ಎಲ್ಲ ಸ್ಟಾಫ್ವರೆಗೆ ಏನು ನೋಡೇನಲ್ರಿ. ಎಲ್ಲರೂ ನಂಬಲ್ಲಿ ಕಷ್ಟವಾಗಿ ಪಾಪ ದುಡಿದು ತಮ್ಮ ಕುಟುಂಬ ಸಲುವುದ್ರಿಗೆ ನೋಡೇನ. ಅವ್ರು ಎಷ್ಟು ಕಷ್ಟದಾಗಿರ್ತಾರೆ, ಗಂಡಗೂ ಸಲುತ್ತಾರೆ. ಅವು ಕುಡಿದು ಬಂದು ಪಾಪ ಅವ್ರಿಗೆ ತೊಂದರೆ ಕೊಟ್ಟರು ಗಂಡಗೂ ಸಲುತ್ತಾರೆ, ಹೊಡೆಸ್ಕೋತಾರೆ, ಮತ್ತು ಗಂಡಗನೇ ಸಲುತ್ತಾರೆ, ಮಕ್ಳಿಗೆ ಸಲುತ್ತಾರೆ. ಸ್ಟಾಫ್ ಮ್ಯಾಗಿನವರೆಗೂ ನೋಡೇನಿ. ಇಲ್ಲೆಲ್ಲ ಸಂಸ್ಕೃತಿ ಇಲ್ಲ. ನಮ್ಮ ಸಂಸ್ಥೆಯಲ್ಲಿ ನೋಡೋದಲ್ಲಿ ಎಲ್ಲರೂ ತಮ್ಮ ಕುಟುಂಬ ಸಂಸ್ಕಾರ ವಿದ್ಯಾರ್ಜನೆ ಮಾಡಿಸಿ ಹೋಗ್ತಾರೆ, ಮತ್ತು ತಮ್ಮ ಕುಟುಂಬನ ಹಿಡ್ಕೊಂಡು ಅದಾರೆ. ನನಗೆಲ್ಲ ಅಷ್ಟು ಇಲ್ಲೇನು ಅಷ್ಟು ಕಾಣಿಸಿಲ್ಲ ರೀ. ಆದರೂ ಯುವತಿಯರಿಗೆ ಹೇಳ್ತೀನಿ, ನೀವು ಶಿಕ್ಷಣ ಅದು ಒಂದು ಉದ್ಯೋಗ ಸಲುವಾಗಿ ಮಾಡಿಕೊಂಡ್ರು ಉದ್ಯೋಗ ಜೀವನ ಅಲ್ಲ. ಸಂಸಾರ ಸಂಸ್ಕೃತಿ ಕಲಿತು ಅದು ಶಿಕ್ಷಣ ಜೊತೆ ಅದು ಉದ್ಯೋಗ ನಿಮ್ಮ ಜೀವನ ರೂಪಿಸ್ಬೇಕು. ಆ ರೀತಿ ನೀವು ಜೀವನ ಹಿಡ್ಕೊಂಡು ಹೋಗ್ಬೇಕು. ಮತ್ತು ಅದೇ ಕ್ಷಮ, ತ್ಯಾಗ, ತಪಸ್ಸು ಎಲ್ಲ ಮಾಡಿಕೊಂಡು ಒಂದು ಸರಿ ಕಳ್ಕೊಂಡಾಗ ಮತ್ತೊಂದು ಏನೋ ಸಿಗ್ತಿರ್ತದೆ. ಆಮೇಲೆ ಜೀವನ ಹಿಂಗೆ ಇರ್ತದೆ ಅಂತಿರಂಗಿಲ್ಲ. ಯಾವ್ದು ಬಂದ್ರೂ ಅದ್ರ ಎದುರಿಸೋ ಶಕ್ತಿ, ಆತ್ಮವಿಶ್ವಾಸ ಹೆಣ್ಮಕ್ಳು ಬೆಳೆಸ್ಕೋಬೇಕು. ಅದು ಪ್ರೇರಣೆ ಮಾಡಿಕೊಂಡು ಸ್ಫೂರ್ತಿದಾಯಕವಾಗಿ ಶಕ್ತಿಯುತವಾಗಿ ನೀವು ಕುಟುಂಬದ ಸ್ತಂಭವಾಗಿ ನಿಂತು ಕುಟುಂಬನೂ ಬೆಳೆಸ್ರಿ, ಸಮಾಜನೂ ಬೆಳೆಸ್ರಿ, ಮತ್ತು ನೀವು ಒಂದು ಶಕ್ತಿಯಾಗಿ ಬೆಳೀರಿ.
ನೀವು ಒಬ್ಬರೇ ನಿಂತು ಹೆಂಗೆ ಬೇಕು ಹಂಗೆ ಸ್ವಾವಲಂಬಿ ಆಗೋದಲ್ಲ, ಎಲ್ಲರಿಗೆ ಹಿಡ್ಕೊಂಡು ಬೆಳ್ಕೊಂಡು ಸ್ವಾವಲಂಬಿ ಆಗಿ ನೀವು ನಾಯಕತ್ವ ಆತ್ಮವಿಶ್ವಾಸದಿಂದ ಕುಟುಂಬ ಸಮಾಜನೂ ಬೆಳೆಸ್ರಿ ಅಂಥೇಳಿ ನಾವು ಯುವತಿಯರಲ್ಲಿ ಮನವಿ ಮಾಡ್ಕೊಳ್ತೀರಿ. ತಾವು ಇಷ್ಟೆಲ್ಲ ಒತ್ತಡದ ಮಧ್ಯ ನಿಮ್ಮ ಇತಿಹಾಸ ಪರಂಪರೆ ಜೊತೆಗೆ ಜವಾಬ್ದಾರಿಗಳನ್ನು ಹಂಚ್ಕೊಂಡ್ರಿ. ಈ ಪ್ರಶಸ್ತಿ ಸನ್ಮಾನಗಳು ಮನುಷ್ಯನ ಜವಾಬ್ದಾರಿಯನ್ನು ಹೆಚ್ಚಿಸ್ತಾವೋ ಅಥವಾ ಮನಸ್ಸಿನಲ್ಲಿ ಏನಾರು ಒಂದು ಭಾವನೆಯನ್ನು ಉಂಟು ಮಾಡ್ತಾವೆ? ಇಲ್ಲ, ಇವು ಪ್ರಶಸ್ತಿಗಳು ಕೊಡೋದ್ರಿಂದ ಮನುಷ್ಯಗೆ ಒಂದು ಸ್ಫೂರ್ತಿನೂ ಸಿಗ್ತದೆ. ನಾವು ಒಳ್ಳೆ ದಾರಿಗೆ ನಡೀತಾ ಇದ್ದೀವಿ, ನಾವು ಹೀಗೆ ಹೋಗ್ಬೇಕಂತ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಇಂಥವು ಇರೋದ್ರಿಂದ ನಾವು ಮುಂದಿಡಬೇಕು, ನಮಗೊಂದು ಆತ್ಮಬಲ ಬರುತ್ತೆ, ಆತ್ಮವಿಶ್ವಾಸ. ನಾವು ಒಳ್ಳೆ ದಾರಿ ನಡೀತಾ ಇದ್ದೀವಿ, ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅದಕ್ಕೆ ಇವು ಪ್ರೋತ್ಸಾಹದಾಯಕವಾಗಿ ಜವಾಬ್ದಾರಿಯಿಂದ ನಾವು ಹೆಚ್ಚಿಗೆ ಕಾರ್ಯ ಮಾಡೋಕ್ಕೆ ಇವು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಈಗ ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆಯೋದು ಕಷ್ಟ. ನೀವು ಮೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟನ್ನು ಭಾಜನರಾಗಿರೋದು ನಿಜವಾಗ್ಲೂ ಕಲ್ಯಾಣ ಕರ್ನಾಟಕದ ಮಹಿಳೆಯರಿಗೆ, ನಮ್ಮ ಶರಣೆಯರಿಗೆ ಸಲ್ಲುವ ಗೌರವ ಅಂತ ಅನ್ನಿಸ್ತದೆ. ಮತ್ತು ಅದಕ್ಕೆ ನೀವು ಅದನ್ನು ಭಾಳ ಸಂತೃಪ್ತ ಭಾವದಿಂದ ನಿರಹಂಕಾರಿಗಳಾಗಿ ಸ್ವೀಕಾರ ಮಾಡಿದಿರಿ. ಅದಕ್ಕೆ ಕಾರಣ ಮತ್ತು ಏನು ಹೇಳಲಿಕ್ಕೆ ಬಯಸ್ತೇನೆ ನೀವು? ಮೊದಲು ಶರಣಬಸವೇಶ್ವರ ಮಹಾದಾಶ್ರೀ ಶರಣಬಸವೇಶ್ವರ ಆಶೀರ್ವಾದರೆ ನಮ್ಮ ಯಜಮಾನರ ಸ್ಫೂರ್ತಿ, ಮತ್ತು ಇದೆಲ್ಲ ಸಲ್ತಿಂದ ನನಗೆ ಒಬ್ಬಕ್ಕಿಗೆ ಈ ಭಾಗದ ನೀವು ಅಂದಂಗೆ ಈ ಭಾಗದ ಪ್ರತಿಯೊಂದು ಮಹಿಳೆಯರಿಗೆ ಅದು ಪ್ರಶಸ್ತಿ ಸಲ್ತದೆ ಅಂತ ಹೇಳ್ತೇನೆ ರೀ. ಅವರೆಲ್ಲರೂ ಬರ್ತಾರೆ ಹೆಣ್ಮಕ್ಳು, ಅವರೇ ನಿಮ್ಗೆ ನೋಡಿ ನಮಗೆ ಭಾಳ ಆನಂದ ಆಗ್ತದೆ ರೀ, ನೀವು ಇಂಥ ದೊಡ್ಡದು ಹಿಡ್ಕೊಂಡು ಹೋಗ್ತೀರಿ, ಏನೋ ಅಂತಾರಲ್ಲ ರೀ, ತೊಟ್ಟಲು ತಗೋಕೆ ದೇಶ ತೂಗಬಲ್ಲಳ ಅಂತ ಹೇಳಿ ತೋರಿಸ್ಕೊಟ್ಟಿರೋ ಅವರು ಅಂತ. ಪಾಪ ಅವರು ಒಬ್ಬೊಬ್ಬರು ಮಕ್ಕಳು ಬಂದು ತಮ್ಮ ಅಳು ಹೇಳಿದಾಗ ನಾವು ನಿಮ್ಗೆ ನೋಡಿ ಭಾಳ ಆನಂದ ಆಗ್ತದೆ ರೀ. ಅಂದ್ರೆ ಅವರೆಲ್ಲರೂ ನಾವು ಸಂಸಾರಿಕಾಗಿನೂ ಮುಂದೆ ಇಂಥ ಸಂದರ್ಭ ಬಂದಾಗ ಎದುರಿಸಿ ನಿಂತಿಲ್ರಿ. ಅದನ್ನು ಎಲ್ಲ ಹೆಣ್ಮಕ್ಳು ಈ ಭಾಗಕ್ಕೆ ಸ್ಫೂರ್ತಿಯಾಗಿದೆ. ಎಲ್ಲರಿಗೂ ಇದು ಒಂದು ಕಷ್ಟ ಬರೋದೇ ರೀ ಜೀವನದಲ್ಲಿ. ಈ ಕುಟುಂಬದಾಗಿದ್ದಾಗ ಕುಟುಂಬ ನಿಭಾಯಿಸ್ಬೇಕಾಗ್ತದೆ, ಹೊರಗೆ ಬಂದ್ಮ್ಯಾಗೂ ನಾವು ಹಿಂದೆ ಸರಿಯೋಂಗಿಲ್ಲ. ಅದನ್ನು ಹಿಡ್ಕೊಂಡು ನಾವು ಮಾಡಬಲ್ಲೆ ಅನ್ನೋ ಶಕ್ತಿ ಹೆಣ್ಮಗಳು ಬೆಳೆಸ್ಕೋಬೇಕು. ಆ ಆತ್ಮವಿಶ್ವಾಸ ಹೆಣ್ಮಕ್ಳಿಗೆ ಬೇಕೇ ಬೇಕು. ಅದೆಲ್ಲ ನೋಡಿ ನಿಮ್ಮಿಂದ ಕಲಿತೀವ್ರಿ, ಅವರೇ ನಿಮ್ಗೆ ನೋಡಿ ಆನಂದ ಆಗ್ತದಂತ ಅವ್ರು ಹೆಣ್ಮಕ್ಳು ಹೇಳ್ತಾರಲ್ಲ, ಅವಾಗ ನನಗೆ ಆನಂದ ಅನಿಸ್ತದೆ. ಈ ಪ್ರಶಸ್ತಿ ಅವರೆಲ್ಲರೂ ಪ್ರತಿಯೊಂದು ಇಲ್ಲಿನ ಭಾಗದ ಹೆಣ್ಮಕ್ಳಿಗೆ ಸಲ್ತದೆ. ನಾ ದೊಡ್ಡವರು ಜಾತಿ ಭೇದ ವರ್ಗ ಭೇದ ಇಲ್ಲ, ಪ್ರತಿಯೊಂದು ಹೆಣ್ಮಕ್ಳಿಗೆ ಈ ಪ್ರಶಸ್ತಿ ಸಲ್ತದೆ ಅಂತ ನಾ ಹೇಳ್ಬೋದು. ಈಗ ನಿಮ್ಮ ಹತ್ರ 2 ಕಾರಣಗಳಿಗೆ ಜನ ಬರ್ತಾರೆ. ಅವರ ನೀವು ಅಧಿಕಾರದಲ್ಲಿ ಅದಿರಿ ಅನ್ನೋದು ಒಂದು, ಭಕ್ತಿಯ ಪೀಠ ಪರಂಪರೆನೋ ಒಂದು, ತಾಯಿಯಾಗಿದ್ದೀರಿ ಅನ್ನೋದು. ಆಗ ಆ ಕಷ್ಟ ಹೇಳ್ಕೊಂಡು ಬಂದ ಮಹಿಳೆಯರಿಗೆ ನೀವು ಸ್ಪಂದಿಸ್ತಿರಲ್ಲ, ಅದು ಅವ್ರಿಗೆ 2 ರೀತಿ ಶಕ್ತಿಯನ್ನು ಕೊಡ್ತದೆ. ಒಂದು ನಿಮ್ಮ ಪವರ್, ಎರಡನೇದು ನಿಮ್ಮ ಆಧ್ಯಾತ್ಮದ ಹಿನ್ನೆಲೆ. ಸೊ ನೀವು ಆ ರೀತಿ ವೈಯಕ್ತಿಕವಾಗಿ ಸಂಕಷ್ಟ ಹೇಳ್ಕೊಂಡು ಬಂದಾಗ ಸಮಾಧಾನ ಮಾಡ್ತೀರಿ ಬಂದವ್ರಿಗೆ? ಮಾಡ್ತೀನಿ. ನನಗನ್ಸೋ ಮಟ್ಟಿಗೆ ಅವರೆಲ್ಲ ಇವೆಲ್ಲ ನೋಡಿ ಬರೋಂಗಿಲ್ಲ ರೀ. ಅವ್ರು ದುಃಖದಾಗಿರ್ತಾರೆ, ಸುಮ್ಮ ತಾಯಿ ಬಲ್ಲಿ ಹೇಳ್ಬೇಕನ್ನೋ ಭಾವನೆದಿಂದ ಬಂದಿರ್ತಾರೆ ರೀ. ಇದು ಅಧಿಕಾರ ಪವರ್ ಎಲ್ಲ ಸೆಕೆಂಡ್ರಿ. ಅವ್ರು ಬರೋದು ತಮ್ಮ ದುಃಖ ಹೇಳ್ಬೇಕು, ಅವ್ರು ಕೇಳ್ತಾರ ಅನ್ನೋ ಭಾವನೆದಾಗ ಬಂದಿರ್ತಾರೆ. ಅದು ಆ ಭಾವನೆದಾಗ ಬರೋಕ್ಕೆ ಯಾವಾಗ ಸಾಧ್ಯ ಆಗುತ್ತಂದ್ರೆ ನೀವು ಸರಳ ಇದ್ರೆ ಸಾಧ್ಯ ಆಗ್ತದೆ, ಸರಳ ಇರಲಿಲ್ಲ ಅಂದ್ರೆ ಸಾಧ್ಯ. ಆಮೇಲೆ ಅವ್ರಾಗೆಲ್ಲ ಏನು ಅವ್ರಿಗೆ ಕಷ್ಟ ನೋಡ್ಯಾರ, ನಮ್ಮ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ ಅನ್ನೋ ಭಾವನೆದಾಗ ಬಂದಿರ್ತಾರೆ. ಮತ್ತು ಶರಣರ ಆಶೀರ್ವಾದದಿಂದ ಪರಿಹಾರ ಆಗುತ್ತೆ ಅನ್ನೋ ಒಂದು ಭಾವನೆದಾಗ ಬಂದಿರ್ತಾರೆ. ಅವ್ರು ಹೇಳ್ಕೊಂಡಾಗೆ ಅರ್ಧ ಪರಿಹಾರ ಆಗಿರ್ತೈತೆ, ಮತ್ತು ಅವ್ರಿಗೆ ಸ್ಫೂರ್ತಿದಾಯಕ ಮಾಡಿ ಕಳಿಸ್ದಾಗ ಪೂರ್ಣ ಪರಿಹಾರ ಆಗಿರ್ತಾರೆ. ಹೀಗಾಗಿ ಆನಂದಾಗಿ ಹೋಗಿ ಮತ್ತೆ ಬರ್ತಾರೆ ರೀ ಅವ್ರು. ಈಗ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಟ್ರೀಟ್ಮೆಂಟ್ಕಿನ ಅವ್ರು ಚಂದ ಮಾತಾಡಿದ್ರೆ ಅರ್ಧ ಆರಾಮ ಆಗುತ್ತೆ ಅಂತಾರೆ. ಅರ್ಧ ಕೈ ಮುಟ್ಟಿದ್ರೆ ಡಾಕ್ಟರ್ ಆರಾಮ ಆಯ್ತು ಅಂತ. ಹಂಗೆ ನೀವು ಅವ್ರು ನಕ್ಕೊಂತ ಮಾತಾಡಿಸಿದ್ರೆ ಅವ್ರಿಗೆ ಅರ್ಧ ಆರಾಮ ಆಗ್ತದೆ. ಮತ್ತು ಅವರು ತಮ್ಮ ಕಷ್ಟ ಹೇಳ್ಕೊತಾರ, ನೀವು ನಿಮ್ಮ ಬದುಕನ್ನೇ ಉದಾಹರಣೆಯಾಗಿ ಪರಿಹಾರವನ್ನು ಸೂಚಿಸ್ತೀರಿ. ಪ್ರತಿಯೊಬ್ಬರ ಜೀವನದಾಗ ಒಂಥರ ಕಷ್ಟ ಇರೋದು ರೀ. ಎಂಥ ಶ್ರೀಮಂತರು ಇರಲಿ ಬಡ್ರು ಇರಲಿ ಯಾರ್ಯಾಕಿರಲಿ ಪ್ರತಿಯೊಬ್ಬರಿಗೆ ಕಷ್ಟ ಇರೋದೇ ರೀ. ಅದನ್ನು ನಾವು ಹೆಂಗೆ ಸ್ವೀಕಾರ ಮಾಡ್ಕೊಂಡು ಹೆಂಗೆ ನಡ್ಕೊಂಡು ಹೋಗ್ತೀವಿ ಅದು ಭಾಳ ಮುಖ್ಯ ಅದ ರೀ. ಕಷ್ಟ ಇರುತ್ತೆ, ಅವ್ರು ಹೆಂಗೆ ಸ್ವೀಕಾರ ಮಾಡಿದ್ರೆ ನಾವು ಹೊಗರಾಕಿವಿ, ಹೆಂಗೆ ಸ್ವೀಕಾರ ಮಾಡ್ಬೇಕು ಅದನ್ನು ಸಹಜ ರೀತಿಯಲ್ಲಿ ತೊಗೋಬೇಕು. ಎಲ್ಲನೂ ಮನುಷ್ಯ ನಾನು ನಂದು ನಾ ಮಾಡ್ತೇನೆ ಅನ್ನೋ ಭವನದಾಗ ಎಂದೂ ಹೋಗಿ ಬರೋದ್ರಿ. ಅದು ಭಾಳ ಕಷ್ಟ. ನಾ ಅಂತಂದ್ರೆ ಬಂತು ನಾನೇ ಆಗಿಬಿಡ್ತದೆ, ಅಹಂಕಾರ ಬರಬಾರದ್ರಿ. ಅಹಂಕಾರ ಎಂದೂ ಇರಬಾರದ್ರಿ. ಎಲ್ಲ ದೇವ್ರು ಮಾಡ್ತಾನೆ, ಶರಣರು ಮಾಡ್ತಾನೆ, ಅವಂದದ ದೇವ್ರು ಮಾಡ್ತಾನೆ ಅನ್ನೋ ಭಾವನೆಯಿಂದ ನೀವು ಹೋದ್ರೆ ಅದು 10 ಹೆಜ್ಜೆ ನೀವು ಮುಂದೆ ಹೋಗಿರ್ತೀರಿ. ಅವು ಕಷ್ಟನೂ ಎಂಥ ಗುಡ್ಡದಂಥ ಕಷ್ಟಗಳು ಮಂಜಿನಂಗೆ ಕರ್ಗೆ ಹೋಗ್ಬಿಟ್ಟಿರ್ತಾವೆ, ಅವು ಗೊತ್ತೂ ಆಗಂಗಿಲ್ಲ ಕಷ್ಟಗಳು. ಅದಕ್ಕೆ ನಾವು ಒಂದು ದಾರಿ ಮುಚ್ಚಿದ್ರೆ 10 ದಾರಿ ಮನುಷ್ಯಕ್ಕೆ ತೆರೆದಿರ್ತಾವೆ. ಅದು ನೋಡೋ ಸಂಕಲ್ಪ ನಮಗಿರಬೇಕು, ಸಂಕಲ್ಪ ಇರಬೇಕು, ಸ್ಫೂರ್ತಿದಾಯಕಾಗಿ ಮತ್ತು ಆತ್ಮವಿಶ್ವಾಸದಿಂದ ಎದುರಿಸ್ತಿರೋ ದಾರಿ ತಾನಾಗೆ ಸಿಗುತ್ತೆ ರೀ. ಸೋಲ್ಬಾರದ್ರಿ. ಅದಕ್ಕೆ 10 ಸರಿ ಸೋಲ್ತಾರೆ, 1000 ಸರಿ. ನಾನು ಎಷ್ಟೋ ಕಷ್ಟ ಬಂದಾಗ ನಾನು ಭಾಳ ಹಿಂಗೆ ಸಪ್ಪಗಾಗಿ ಕುಂತಿದ್ದೆ. ಅಪ್ಪರು ಹೇಳ್ತಾರೆ, 1000 ಸರಿ ಯುದ್ಧ ಮಾಡಿ ಎಷ್ಟೋ ಮಂದಿ ಯುದ್ಧ ಗೆದ್ದಿದ್ದಾರೆ. ಅದರ ಇಷ್ಟು ಜಲ್ದಿ ಸೋಲ್ಬೇಡ, ಮಾಡು, ನೀವು ಪ್ರಯತ್ನ ಮಾಡು, ನಿಂಗೆ ಸಫಲ ಸಿಗ್ತದೆ, ನಿನ್ನ ಕಾರ್ಯ ಸಾಧನೆ ಆಗ್ತದೆ, ಯಶಸ್ವಿ ಆಗ್ತದೆ, ನೀವು ಮಾಡ್ಕೊತ ಹೋಗಂತ ಅಪ್ಪರು ಯಾವಾಗಲೂ ಸ್ಫೂರ್ತಿ ಮಾಡಿದವ್ರು ಅದಾರ. ಹಿಂಗಿದ್ದ ನಾವು ಒಂದು ಸರಿ ಸೋತಾಗೂ ಮತ್ತೆ ಪ್ರಯತ್ನ ಮಾಡಿದಾಗ ಮತ್ತೆ ಸಫಲ ಸಿಗ್ತದೆ. 10 ದಾರಿ ತೆಗಿತಾರೆ, ಒಂದು ದಾರಿ ಒಂದು ನಮ್ಗೆ ಯಶಸ್ವಿಯಾಗಿ ಕಾಣ್ತದೆ. ಅದಕ್ಕೆ ಮನುಷ್ಯಗೆ ಆತ್ಮವಿಶ್ವಾಸ, ಧೈರ್ಯ, ಸ್ಥೈರ್ಯ ಬೇಕೇ ಬೇಕು ರೀ. ಕಷ್ಟಗಳು ಬಂದಾಗ ಆತ್ಮವಿಶ್ವಾಸ ಬೇಕು, ಅದ್ರ ಜೊತೆಗೆ ಭಕ್ತಿ ಶ್ರದ್ಧೆನೂ ಬೇಕೇ ಬೇಕು. ರೀ. ಆದರೆ ಬರೀ ಹಣ, ಅಧಿಕಾರ, ಶಿಕ್ಷಣದಿಂದ
ನಾವೇನು ಸಾಧಿಸೋಕ್ಕಾಗೋದಿಲ್ಲ ಅನ್ನೋದನ್ನು ನೀವು ನಿಮ್ಮ ಜೀವನ ಅನುಭವದ ಆಧಾರದ ಮೇಲೆ ಹೇಳ್ತೀರಿ. ಹೌದು. ಅದಕ್ಕೆ ಇವತ್ತಿನ ಮಹಿಳೆಯರಿಗೆ ಮುಂದೆ ವಿಶೇಷವಾಗಿ ಮಹಿಳೆಯರಿಗೆ ಏನಾದರೂ ತರಬೇತಿ ಕೇಂದ್ರಿತ ಶಿಕ್ಷಣವನ್ನು ಕೊಡೋ ಅಗತ್ಯ ಇದೆ. ತಾವು ಅಂತಾರಾಷ್ಟ್ರೀಯ ಗುಣಮಟ್ಟದ ಶಾಲೆಗಳನ್ನ ತೆಗಿತೀನಿ ಅಂತ ಹೇಳಿದ್ರಿ. ಇದು ತೀರಾ ಕೆಳ ಮಧ್ಯಮ ವರ್ಗದವರಿಗೆ ತರಬೇತಿ ಕೌಶಲ್ಯ ಕೇಂದ್ರಗಳ ಬಗ್ಗೆ ಹೆಚ್ಚು ಇವತ್ತು ಮಾಡ್ತಾ ಇದ್ದೀವಿ, ಗಮನ ಕೊಡುವಂಥದ್ದು ಮಾಡ್ತಾ ಇದ್ದೀವಿ ರೀ. ಆಲ್ರೆಡಿ ಟೈಲರಿಂಗ್ ಅದು ತೆಗೆದು ಅಲ್ಲೊಂದು ನೂರಾರು ಎಲ್ಲ ಮಹಿಳೆಯರು ಬಂದು ಅಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ರೀ. ಮತ್ತು ಎಲ್ಲರೂ ಪ್ಯೂನ್ಗಳೆಲ್ಲ ನಮ್ಮಲ್ಲಿ ಭಾಳ ಮಹಿಳೆಯರಿಗೆ ಎಲ್ಲರಿಗೂ ಕೆಲಸದ ಅವಕಾಶ ಮಾಡಿಕೊಟ್ಟಿದ್ದೀವಿ ರೀ. ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಲ್ರಿ, ಮಹಿಳಾ ಇಂಜಿನಿಯರಿಂಗ್ ಕಾಲೇಜ್ ಅಪೂರ್ ತೆಗೆದಿದ್ದಾರೆ. ಕರ್ನಾಟಕದಲ್ಲಿ 2ನೇ ಮಹಿಳಾ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅದು ಗೋದುತಾಯಿ ಮಹಿಳಾ ಇಂಜಿನಿಯರಿಂಗ್ ಕಾಲೇಜೂ ಇದೆ ಇಲ್ಲಿ. ಮಹಿಳೆಯರಿಗಾಗಿ ಇಂಜಿನಿಯರಿಂಗ್ ಓದಿ ಅವ್ರು ಮುಂದೆ ಭಾಳ ದೊಡ್ಡ ಇಂಟರ್ನ್ಯಾಷನಲ್ವರೆಗೂ ನಮ್ಮ ಮಹಿಳೆಯರು ಹೋಗ್ತಾ ಇದ್ದಾರೆ. ಇದು ಭಾಳ ದೊಡ್ಡ ಅವಕಾಶ. ಕೆಳಗಿನ ಮಟ್ಟದ ಹಿಡಿದು ಮ್ಯಾಗಿನ ಮಟ್ಟದವರೆಗೆ ಮಹಿಳೆಯರಿಗೆ ಏನೇನು ಅವಕಾಶ ಸೌಲಭ್ಯಗಳು ಒದಗಿಸ್ಕೊಳ್ಳೋ ಸಾಧ್ಯ ನಾವೆಲ್ಲ ಒದಗಿಸ್ಕೊಡ್ತಾ ಇದ್ದೀವಿ ರೀ ಅವ್ರಿಗೆ. ವಿಶೇಷವಾಗಿ ಮಹಿಳೆಯರಿಗೆ ಮಹಿಳಾ ಯೂನಿವರ್ಸಿಟಿ, ಮಹಿಳಾ ಇಂಜಿನಿಯರಿಂಗ್ ಕಾಲೇಜ್ ಕುಂಬಳದು ಕನ್ಯಾ ಮಾದೇವಿ ಸ್ಕೂಲ್ ತೆಗೆದು ಅವಾಗ 30 ವಿದ್ಯಾರ್ಥಿಗಳು ಪ್ರಾರಂಭ ಆದ ಸ್ಕೂಲು. ಇವತ್ತು ನಾನು ವಿ ಸಿ ಆಗೋಕ್ಕೆ ಅದೊಂದು ಬುನಾದಿ ಆಯ್ತು ಅಂತ ಹೇಳ್ತೀನಿ. ದೊಡ್ಡಪ್ಪವ್ರು ಹಾಕಿ ನೆಟ್ಟ ಸಸಿ ನಮ್ಮ ಯಜಮಾನ ಹೆಮ್ಮರವಾಗಿ ಬೆಳೆಸಿದ್ದಾರೆ. ಇವತ್ತು ಒಬ್ಬ ಮಹಿಳೆ ಕರ್ನಾಟಕದಲ್ಲಿ ನಾ ಬಹುಶಃ ಪ್ರೈವೇಟ್ ಯೂನಿವರ್ಸಿಟಿದಲ್ಲಿ 2ನೇದವಳು. ಕಲ್ಯಾಣ ಕರ್ನಾಟಕದ ಮೊದಲನೇ ಪ್ರೈವೇಟ್ ಯೂನಿವರ್ಸಿಟಿದ ಚಾನ್ಸಲರ್ ಆದವಳು. ಇದೆಲ್ಲ ಹೆಗ್ಗಳಿಕೆ ಅವರಿಗೆ ಹಿರಿಯರ ಪೀಠ ಪರಂಪರೆ ಅವ್ರದ್ದು ಆಶೀರ್ವಾದನೇ ಸಾಧ್ಯ. ಇದಕ್ಕೇನು ದೈವ ಬೇಕಂತಿರೋ ಅಥವಾ ಶಕ್ತಿ ಬೇಕಂತಿರೋ? ದೈವನೂ ಬೇಕು ರೀ, ಶಕ್ತಿನೂ ಬೇಕು, ಆಶೀರ್ವಾದನೂ ಬೇಕು. ಪ್ರಯತ್ನ ಪ್ರಾರ್ಥನೆ ಅಂತ ಪ್ರಶ್ನೆ ಬರ್ತದೆ ನಮ್ಮ ಬದುಕಿನಲ್ಲಿ. ಪ್ರಯತ್ನ ಮುಖ್ಯನೋ ಪ್ರಾರ್ಥನೆ ಮುಖ್ಯನೋ? ಎರಡೂ ಬೇಕು ರೀ, ಪ್ರಾರ್ಥನೆನೂ ಬೇಕು, ಪ್ರಯತ್ನನೂ ಬೇಕು. ಒಂದು ಸ್ಥಾನ ಸಿಗ್ತದ್ರಿ, ಸಿಕ್ಕ ಮೇಲೆ ಅದು ಹೂವಿನ ಹಾಸಿಗೆ ಆಗಿರಂಗಿಲ್ಲ, ಹೂವಿನ ಸಿಂಹಾಸನ ಆಗಿರಂಗಿಲ್ಲ ಅಂತ ಹೇಳ್ತಾರೆ. ಅಧಿಕಾರ ಅನ್ನೋದು ನೋಡೋಕ್ಕಷ್ಟೇ ಚೆನ್ನಾಗಿ ಕಾಣ್ತದೆ ರೀ. ಸೊ ಆ ಅಧಿಕಾರದಲ್ಲಿದ್ದಾಗ ಅದನ್ನು ಹೆಂಗೆ ಮತ್ತೆ ನೀವು ನಿಭಾಯಿಸ್ಬೋದು ಅನ್ನೋಂಥ ಧೈರ್ಯ ನಿಮಗೆ ಬರ್ತದೆ ಸರಿಯಾಗಿ ಸಮರ್ಥವಾಗಿ. ಅದೇ ಯಾವುದು ನಾನು ಹೇಳೋದು, ಯಾವ್ದು ಬರ್ತದೆ ಏನು ಬರ್ತದೆ ನಮ್ಗೆ ಗೊತ್ತಿರಂಗಿಲ್ಲ. ಜೀವನ ಏನಿರ್ತದೆ ಗೊತ್ತಿಲ್ಲ, ಅನರಕ್ಷಿತರೇ ಇದು ಜೀವನನೇ ಅನರಕ್ಷಿತ. ಯಾವಾಗ ಏನು ಚಾಲೆಂಜಸ್ ಇರ್ತಾವೆ ನಮ್ಗೆ ಗೊತ್ತಿರಂಗಿಲ್ಲ. ಅದನ್ನು ಸಹಜವಾಗಿ ಮಾಡ್ಕೊತ ಹೋದ್ರೆ ತಾನೇ ಸರಳಾಗಿ ಹೋಗ್ತದೆ, ಮಾಡ್ಬೋದು. ಶರಣರ ಆಶೀರ್ವಾದ ಇಂಥ ದೊಡ್ಡ ಪರಂಪರೆ ಅದ. ಶರಣರ ಆಶೀರ್ವಾದ ಇದ್ದಾಗ ಹೆದರೋದು ಪ್ರಶ್ನೆನೇ ಇಲ್ಲ. ಆಮೇಲೆ ನಾ ಮಾಡ್ತೀನಿ ಅಂತ ಏನೂ ಇಲ್ಲ, ಎಲ್ಲ ಶರಣರ ಆಶೀರ್ವಾದದಿಂದ ತಾನಾಗೆ ನಡೀತಿರ್ತದೆ. ನಾವು ಸಹಜವಾಗಿ ಮಾಡ್ಕೊಂಡು ಹೋಗ್ಬೇಕ್ರಿ. ನಾ ಅಂತಂದು ಬಂದ್ರೆ ಮತ್ತೆ ವಜ್ಜೆ ಆಗ್ತದೆ ರೀ. ಸರಳಾಗಿ ತಾನೇ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಇಷ್ಟು ಇಲ್ಲಿ ದೊಡ್ಡ ಶಕ್ತಿ ಇದಲ್ಲ ರೀ, ಆ ಶಕ್ತಿನೇ ಇಲ್ಲಿ ಕಾರ್ಯ ಮಾಡ್ತಿರ್ತದೆ. ಅಪ್ಪವ್ರು ಎಲ್ಲ ವ್ಯವಸ್ಥಿತವಾಗಿ ಮಾಡಿಟ್ಟಿದ್ದಾರೆ ರೀ. ಇವ್ರಿಗೆ ಏನೋ ಆಗ್ಲಾರ್ದಂಗೆ ಮುಂದಿನ ಪ್ರಾಜೆಕ್ಟ್ಗಳು ಕೂಡ ಅವ್ರು ಮಾಡಿಟ್ಟು ಎಲ್ಲ ವ್ಯವಸ್ಥಿತ ಮಾಡಿ ಎಲ್ಲ ಸ್ಟಾಫ್ಗಳು ಯಾರ್ಯಾರಿಗೆ ಏನೇನು ಕೊಡಬೇಕು, ಯಾವ ವರ್ಕ್ ಕೊಡಬೇಕು ಅಂತ ಹೋಮ್ವರ್ಕ್ ಮಾಡಿಟ್ಟಂಗೆ ಮಾಡಿಟ್ಟಾರೆ. ಸುಮ್ಮನೆ ನಾವು ನೋಡ್ಕೊತ ಹೋಗೋದು ಅಷ್ಟೇ ರೀ. ಶರಣರ ಆಶೀರ್ವಾದದಿಂದ ಎಲ್ಲ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ ರೀ. ನೀವು ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ 2 ರೀತಿಯ ವರ್ಗದ ಜನರನ್ನು ನಾವು ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನೋಡ್ತೀವಿ. ಒಬ್ಬರು ನಿಜವಾಗ್ಲೂ ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡ್ತಾರೆ, ಮತ್ತು ಕೆಲವೊಬ್ಬರು ಅಧಿಕಾರದಲ್ಲಿ ಇರೋರನ್ನು ಓಲೈಸೋಕ್ಕೆ ಕೆಲಸ ಮಾಡ್ತಾರೆ. ನೀವು ಆ ಗುಣಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ನಿಮ್ಗೆ ಅರ್ಥ ಆಗ್ತದೆ. ನಿಮ್ಗೆ ಆಡಳಿತ ಅನುಭವ ಅದನ್ನು ಕೊಟ್ಟಿದೆ. ಈಗ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾರು ಶ್ರಮವಹಿಸಿ ದುಡಿತಾರೆ, ಯಾರು ನಿಮ್ಮನ್ನು ಓಲೈಸಕ್ಕೆ ದುಡಿತಾರೆ ಅನ್ನೋಂಥದ್ದು ನಿಮ್ಗೆ ಅರ್ಥ ಆಗ್ತದೆ ಅವರ? ಹಾಂ, ಗೊತ್ತಾಗ್ತದೆ. ಅದೇ ಒಂದು ಸಮುದ್ರದ ಮ್ಯಾಗಲ್ಲಿ ಹಾವು ಇರ್ತಾವೆ, ಚೇಳು ಇರ್ತಾವೆ, ತಿಮಿಂಗ್ಲಿ ಇರ್ತಾವೆ, ಎಲ್ಲನೂ ಬೇಕೇ ಅಲ್ರಿ. ಅದನ್ನು ಹಂಗೆ ಮಾಡ್ಕೊಂಡು ಹೋಗ್ಬೋದು. ಎಲ್ಲರಿಗೂ ಸರಿ ಹೊಂದಿಸ್ಕೊಂಡು ಹೋಗ್ಬೇಕಾಗತ್ತೆ. ಒಂದು ಪಲ್ಯ ಆಗ್ಬೇಕಂದ್ರೆ ಉಪ್ಪು ಎಷ್ಟು ಬೇಕು ಅಷ್ಟೇ ಆಗ್ಬೇಕು ರೀ, ಖಾರ ಎಷ್ಟು ಬೇಕು ಅಷ್ಟೇ ಬೇಕು, ಕೈ ಎಷ್ಟು ಬೇಕು, ಎಲ್ಲನೂ ಬೇಕಲ್ರಿ, ಹುಳಿ ಬೇಕು, ಎಲ್ಲ ಇದ್ದಾಗೆ ಅದು ಪರಿಪೂರ್ಣ ಆಗುತ್ತೆ. ಬದುಕಿನ ಎಕನಾಮಿಕ್ಸು ಗಂಡ್ಮಕ್ಳಿಗಿಂತಲೂ ಅಡುಗೆ ಮನೆಯಲ್ಲಿರೋ ನಿಮಗೆ ಭಾಳ ಚಲೋತ್ನಾಗ ಗೊತ್ತಿರ್ತೈತೆ. ಅದಕ್ಕೆ ಹೆಣ್ಮಕ್ಳು ಅದಕ್ಕೆ ಹೇಳ್ತಾರಲ್ಲ, ತೊಟ್ಟಲು ತೂಗೇನು ದೇಶನ ತೂಗಬಲ್ಲೋಣ ಅಂತ ಅದಕ್ಕೆ ಅಂತಾರಲ್ರಿ. ಒಂದು ಹೆಣ್ಮಕ್ಳ ಸಂಸಾರ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ, ಗಂಡಗೆ ನೋಡ್ಕೊತಾಳೆ, ಗಂಡನ ಒಂದು ಖರ್ಚೀಫ್ ಹಿಡಿದು ಮಕ್ಳದ್ದು ಪ್ರತಿ ಒಂದು ವಿಷಯನೂ ಲಕ್ಷ್ಯಕ್ಕೆ ಮಾಡ್ತಾಳೆ. ಈ ವ್ಯವಸ್ಥೆ ಹೆಣ್ಮಕ್ಳಿಗೆ ಸಾಧ್ಯ ರೀ. ಹಾಗಿದ್ದಾಗ ಒಂದು ಕುಟುಂಬನೇ ಎಷ್ಟು ವ್ಯವಸ್ಥಿತವಾಗಿ ನೋಡಬಲ್ಲಳು, ದೇಶನೂ ಅಷ್ಟೇ. ಮತ್ತು ಯಾವುದೇ ವ್ಯವಸ್ಥೆ ಕೊಟ್ಟರೆ ವ್ಯವಸ್ಥಿತವಾಗಿ ನೋಡೋ ಶಕ್ತಿ ಹೆಣ್ಮಕ್ಳಿಗೆ ಅದ ರೀ. ಆ್ಯಕ್ಚುಲಿ ಅದಕ್ಕೇನು ಶಿಕ್ಷಣ ಬೇಕಂತಿಲ್ಲ ರೀ, ಜೀವನಾನುಭವನೇ ಸಾಕು. ತಾವು ಅದರದ್ದು ಪ್ರತೀಕ ಇವತ್ತು ಎಜುಕೇಷನಲ್ ಕ್ವಾಲಿಫಿಕೇಷನ್ಗಿಂತಲೂ ಜೀವನ ಅನುಭವದ ಮೇಲೆ ಯಾಕೆ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ಬೋದು. ನಮಗೆಲ್ಲ ಅಪ್ಪವ್ರು ಹೋದ್ಮೇಲೆ ಒಂಥರ ಶೂನ್ಯತೆ ಆವರಿಸಿತ್ತು. ಇಷ್ಟು ದೊಡ್ಡ ಸಂಸ್ಥೆ ಸಾಮ್ರಾಜ್ಯವನ್ನು ಕಟ್ಟಿದ್ರು, ಇದು ಹೆಂಗೆ ಮುಂದುವರಿತದೆ ಅನ್ನುವಂಥ ಅನುಮಾನಗಳಿದ್ದು. ಆದ್ರೆ ತಾವು ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ಅದನ್ನು ನಾವು ಈ ರೀತಿ ಈಡೇರ್ಬೋದು ಅಂತ ನಿರೀಕ್ಷೆ ಮಾಡಿಲ್ಲ. ನನಗೂ ಇದು ನಿರೀಕ್ಷೆನೇ ಇರಲಿಲ್ಲ, ನನಗೂ ಇದು ವಿಚಾರನೂ ಇರಲಿಲ್ಲ ರೀ ನನಗೆ ಇದು ಹಿಂಗಾಗುತ್ತೆ ಅಂತ. ನಾನು ಬರೀ ನನ್ನ 4 ಮಕ್ಕಳು ಅದಾರ ಅಂತ ತಿಳ್ಕೊಳ್ಳಿಲ್ಲ. ಇವತ್ತು 40,000 ವಿದ್ಯಾರ್ಥಿಗಳು ಮಕ್ಕಳು ನನ್ನ ಮಕ್ಕಳಿದ್ದಾರೆ.
ಅವರಿಗೆ ತಂದೆ ಕಳ್ಕೊಂಡಾರಂದ್ರೆ ತಾಯಿನೂ ಕಳ್ಕೊಬಾರ್ದು. ಅವ್ರಿಗೆಲ್ಲರಿಗೆ ತಾಯಿಯಾಗಿ ನಾನು ನಿಂತ್ರೇ ಈ ಸಂಸ್ಥೆ, ಸಂಘ ಸಂಸ್ಥೆ, ಈ ಫ್ಯಾಮಿಲಿ ಟ್ರಸ್ಟ್ ಇವೆಲ್ಲ ಮುಂದುವರಿತಾವೆ. ಅದಕ್ಕೆ ನಾ ಹಿಂದೆ ಸರಿಬಾರ್ದು. ಒಂದು ಧೈರ್ಯ ತೊಗೊಂಡು ಮೊದಲು ನನಗೆ ಸಂಭಾಳಿಸ್ಕೊಂಡು ಅಪ್ಪೋರು ಇಲ್ದಾಗ ಇದನ್ನು ತುಂಬಲಾರ್ದಷ್ಟು ನಷ್ಟ, ಭಾಳ ದುಃಖದ ಭಾಳ ಮನಸ್ಸಿನಿಂದ ಮೊದಲು ನನ್ನ ಸಂಭಾಳಿಸ್ಕೊಂಡು ಮುಂದಾಳೋತದಿಂದ 40,000 ಮಕ್ಕಳಿಗೆ ಅಪ್ಪೋರು ಏನು ವ್ಯವಸ್ಥೆ ಮಾಡಿಡ್ತಿದ್ರು ಅದಕ್ಕಿಂತ ಹೆಚ್ಚಿಗೆ ಮುಂದೆ ಮಕ್ಕಳು ಬೆಳೀಲಿ ಅನ್ನೋ ಭಾವನದಿಂದ ನಾನು ಮುಂದಾಳೋತದಿಂದ ಈ ಭಾರವನ್ನು ಹೊರಿಸ್ಕೊಂಡೇನೆ ರೀ. ಇವತ್ತು ಪ್ರಖರವಾದ ಮಾಧ್ಯಮಗಳದವರವರ ಮೊದಲು ನಾವೇನಾರು ಹೇಳ್ಬೇಕಾಗಿದ್ರೆ ಪುಸ್ತಕದ ಮೊರೆ ಹೋಗಬೇಕಾಗಿತ್ತು ಅಥವಾ ಬರೆದು ಕಳಿಸ್ಬೇಕಾಗಿತ್ತು. ಇವತ್ತು ಈ ಸೋಷಿಯಲ್ ಮೀಡಿಯಾ ಬಂದಿದೆ, ಹೌದು, ವಿಡಿಯೋ, ಯೂಟ್ಯೂಬ್ಗಳು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಈ ಆಧುನಿಕ ತಂತ್ರಜ್ಞಾನದ ಮೂಲಕ ತಾವು ಇಂಥ ಒಂದು ಮಾತಾಡುವಂಥ ಪ್ರಸಂಗ ಬಂದಾಗ ಭಾಳ ನಿರರ್ಗಳವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ, ಪ್ರೇರಣಾದಾಯಕವಾಗಿ ಮಾತಾಡಿದ್ರಿ. ಅದಕ್ಕೆ ನಾನು ವಚನ ಟಿವಿಯ ಸಮಸ್ತ ವೀಕ್ಷಕರ ಪರವಾಗಿ ತಮಗೆ ಅನಂತ ಶರಣುಗಳನ್ನು ಸಲ್ಲಿಸ್ತೇನೆ. ತಾವೆಲ್ಲ ನಮಗೆ ಅವಕಾಶ ಕೊಟ್ಟಿಗೆ ಮೊದಲು ತಮಗೆಲ್ಲರಿಗೂ ಧನ್ಯವಾದಗಳು ರೀ. ಶರಣ. ಶರಣ.